ಎಲ್ಲರ ಕಣ್ಣು ಮುಚ್ಚಿಕೊಳ್ಳಿ. ಭೂಮಿ ಆಕಾಶಗಳನ್ನು ಸರ್ವಲೋಕವನ್ನು ಉಂಟು ಮಾಡಿ ಸರ್ವವನ್ನು ಪರಿಪಾಲನೆ ಮಾಡುವಂಥ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ನಿಮಗೆ ವಂದನೆಗಳು ಸ್ತೋತ್ರಗಳನ್ನು ಸಮರ್ಪಿಸುತ್ತೇವೆ. ತಂದೆಯಾಗಿರುವ ದೇವರೇ, ನಿನ್ನ ಮಕ್ಕಳಾದಂಥ ನಾವೆಲ್ಲರೂ ಪ್ರಭು ಇಲ್ಲಿವರೆಗೂ ಸಭೆಯಾಗಿ ಕೂತುಕೊಂಡು ನಿಮ್ಮನ್ನು ಸ್ತುತಿಸುವಂತೆ, ನಿಮ್ಮ ನಾಮಸ್ಮರಣೆ ಮಾಡುವಂತೆ, ನಿಮ್ಮನ್ನು ಕೊಂಡಾಡುವಂತೆ, ನಿಮ್ಮನ್ನು ಘನಪಡಿಸುವಂತೆ ನಮಗೆ ಒಳ್ಳೆಯ ಅವಕಾಶವನ್ನು ನೀವು ಕಲ್ಪಿಸಿಕೊಟ್ಟಿದ್ದಿ. ಅದಕ್ಕಾಗಿ ನಿಮ್ಮ ಕೃತಜ್ಞತೆಗಳು ಸ್ತೋತ್ರಗಳು ತಂದೆ. ಇಂಥ ಸಮಯವು ಅನೇಕರ ಜೀವಿತ ಇಲ್ಲದೆ ಮರಣಕ್ಕೆ ತುತ್ತಾಗಿ ಹೋಗಿದ್ದರು ತಂದೆ. ನೀವಾದರೂ ನಮ್ಮನ್ನು ಪ್ರೀತಿ ಮಾಡಿ ಈ ರೀತಿಯಾಗಿ ಒಟ್ಟುಗೂಡಿಸಿರಿ, ಅದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ನನಗೆ ಉಂಟಾಗಲಿ ತಂದೆಗಿರುವ ದೇವರೇ, ಸ್ವಲ್ಪ ಹೊತ್ತು ನಿಮ್ಮ ಮಾತುಗಳನ್ನು, ಶ್ರೇಷ್ಠವುಳ್ಳಂಥ ಮಾತುಗಳು, ಜೀವವುಳ್ಳಂಥ ಮಾತುಗಳು, ನಮ್ಮ ಜೀವಿತವನ್ನು ಸರಿಪಡಿಸಿಕೊಳ್ಳುವಂಥ ನಿನ್ನ ಜೀವಳ ಮಾತುಗಳು ಅಯ್ಯ, ನಾನು ಪ್ರಸಂಗಿಸುವಾಗ ನಿಮ್ಮ ಪರಿಶುದ್ಧಾತ್ಮನ ಸಹಾಯವನ್ನು, ಸಮಯೋಚಿತವಾದಂಥ ಜ್ಞಾನವನ್ನು, ಆಲೋಚನೆಯನ್ನು, ತಲಂಪನ್ನು, ನಿಮ್ಮ ಪರಿಶುದ್ಧಾತ್ಮನ ಸಹಾಯವನ್ನು ದಯಪಾಲಿಸ್ರಿ. ಕೇಳುವಂಥ ನನ್ನ ಮಕ್ಕಳು ಜಾಗ್ರತೆಯಿಂದ ಶ್ರದ್ಧೆಯಿಂದ ಕೇಳಿ ನಿಮ್ಮ ಮಾತುಗಳನ್ನು ಆಲೋಚನೆ ಮಾಡಿಕೊಂಡು ಆ ವಾಕ್ಯದಿಂದ ತಮ್ಮ ಜೀವಿತಗಳನ್ನು, ತಮ್ಮ ಬದುಕುಗಳನ್ನು ಸರಿಪಡಿಸಿಕೊಂಡು ನಾವೆಲ್ಲರೂ ನಿಮ್ಮ ರಾಜ್ಯಕ್ಕಾಗಿ, ನೀತಿಗಾಗಿ ತವಕಪಟ್ಟು ನಮ್ಮ ಜೀವಿತ ಕಾಲವನ್ನು ಮುಗಿಸಿಕೊಂಡು ನೀವಿರುವಂಥ ಮಹಾಪರಲೋಕವನ್ನು ಎಲ್ಲರೂ ಪಡೆದುಕೊಳ್ಬೇಕೆಂಬುದಾಗಿ ನಾವು ಪ್ರಾರ್ಥನೆ ತಂದೆಗಿರೋ ದೇವರೇ, ಮತ್ತೊಂದು ಸಾರಿ ಮತ್ತು ಎಲ್ಲರ ಆತ್ಮ ಪ್ರಾಣ ಶರೀರಗಳು ನಮ್ಮನ್ನು ನಾವು ನಿಮ್ಮ ಕೈಯಲ್ಲಿ ಒಪ್ಪಿಸ್ಕೊತಂದು ನೀವೇ ಮೈ ಹೊಂದಬೇಕಂತೇಳಿ ಈ ಆರಾಧನೆದು ನೀವೇ ಆದಿಯು ಅಂತ್ಯಯು ಮಧ್ಯಸ್ಥಾನವಾಗಿದ್ದುಕೊಂಡು ಈ ಎಲ್ಲವನ್ನು ಚಿತ್ತ ಮೇರೆಗೆ ನಡೆಸಿ ನಿಂತಾನೆ ಮೈ ಹೊಂದುತ್ತೀರಂತೇಳಿ ಈ ಪ್ರಾರ್ಥನೆ ನಿಮ್ಮ ಮಗನು, ನಮ್ಮ ರಕ್ಷಕನೂ ಒಡೆಯನೂ ಆಗಿರುವ ಯೇಸು ಕ್ರಿಸ್ತರ ಅತಿ ಶ್ರೇಷ್ಠವುಳ್ಳಂಥ ನಾಮದಲ್ಲಿ ಪ್ರಾರ್ಥಿಸಿಬಿಡುತ್ತೇವೆ ನಮ್ಮ ಪರಲೋಕದ ತಂದೆ. ಆಮೇನ್. ಕರ್ತನಲ್ಲಿ ಪ್ರಿಯರಾದ ದೇವರ ಮಕ್ಕಳೇ, ದೇವರ ಮಹಿಮೆಗಾಗಿ, ನಮ್ಮೆಲ್ಲರ ಆತ್ಮಳ ರಕ್ಷಣೆಗಾಗಿ ಸುವಾರ್ತೆ ಕೂಟವನ್ನು ಏರ್ಪಡಿಸಿರ್ತಕ್ಕಂಥ ಸಿಸ್ಟರ್ ಅವರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಯನ್ನು ತಿಳಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಸಭೆಯಾಗಿ ಕೂಡಿ ಬಂದಿರತಕ್ಕಂಥ ಎಲ್ಲ ದೇವರ ಮಕ್ಕಳಿಗೂ ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ನನ್ನ ವಂದನೆಯನ್ನು ತಿಳಿಸ್ತಾ ಇದ್ದೇನೆ ಪ್ರಿಯರೇ. ಯಾಕಂದರೆ ದೇವರ ಒಂದು ಮಹಾಕೃಪೆಯಿಂದ ಈ ಸಾಯಂಕಾಲ ವೇಳೆಯಲ್ಲಿ ಸಿಸ್ಟರ್ ಮನೆಯಲ್ಲಿ ಎಲ್ಲರೂ ದೇವರನ್ನು ಆರಾಧಿಸುವಂಥ ಒಂದು ಅವಕಾಶ ದೇವರ ಜೀವಿತದಲ್ಲಿ ಕೊಟ್ಟಿದ್ದಾರೆ ಪ್ರಿಯರೇ. ಯಾಕಂದರೆ ಇಂಥ ಸಮಯವನ್ನು, ಇಂಥ ಒಂದು ಅನುಕೂಲತೆ ಅನೇಕರ ಜೀವಿತದಲ್ಲಿ ಇಲ್ಲ. ಯಾಕಂದರೆ ಅನೇಕರು ಈ ಲೋಕದ ವ್ಯಾಮೋಹದಲ್ಲಿ, ಈ ಲೋಕದಲ್ಲಿ ಒಂದು ಆಡಂಬರದಲ್ಲಿ ಜೀವಿಸ್ತಾ ಇದ್ದಾರೆ. ಆದರೂ ನಾವು ಎಲ್ಲರೂ ಈ ರೀತಿಗೆ ಸೇರಿ ನಾವು ದೇವರ ಸಂಧಿಯಲ್ಲಿ ನಾವು ಆರಾಧಿಸ್ತಿದ್ದೇವೆ ಅಂದರೆ, ಈ ರೀತಿ ಕೂತ್ಕೊಂಡು ದೇವರ ಮಾತುಗಳು ಕೇಳ್ತೇವೆ ಅಂದರೆ ನಮ್ಮಂಥ ಶ್ರೇಷ್ಠರು, ನಮ್ಮಂಥ ಭಾಗ್ಯವಂತರು ಬೇರೆ ಯಾರೂ ಇಲ್ಲ. ಯಾಕಂದರೆ ನಾವೆಲ್ಲರೂ ಕೂತಿರ್ತಕ್ಕಂಥ ದೇವರ ಒಂದು ಕೃಪೆ ಇದು. ಹಾಗಾಗಿ ಇಲ್ಲಿವರೆಗೂ ನಮಗೆ ದೇವರು ಕೂಡಿಸಿದ್ದಕ್ಕಾಗಿ ತಂದೆಯ ದೇವರಿಗೆ ನನ್ನ ಹೃದಯಪೂರ್ವಕವಾದ ವಂದನೆಯನ್ನು ತಿಳಿಸ್ತಾ ಇದ್ದೇನೆ. ಈ ದಿನ ಒಂದು ಪ್ರಾಮುಖ್ಯವಾದಂಥ ವಿಷಯವನ್ನು ಆಲೋಚನೆ ಮಾಡೋಣ ಪ್ರಿಯರೇ. ಏನಂದರೆ, ಹಣದ ಆಶೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ ಅಂತಕ್ಕಂಥ ಒಂದು ಸಬ್ಜೆಕ್ಟು, ಒಂದು ವಿಷಯವನ್ನು ಇದನ್ನು ನಾವು ಬೈಬಲ್ ಮೂಲಕವಾಗಿ ಆಲೋಚನೆ ಮಾಡಿಕೊಳ್ಳೋಣ ಪ್ರಿಯರೇ. ಏನಂದರೆ, ಯಾವ ಸಬ್ಜೆಕ್ಟು? ಹಣದ ಆಶೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಈ ಪ್ರಪಂಚದಲ್ಲಿ, ಈ ಸಮಾಜದಲ್ಲಿ ನೋಡುವಾಗ, ಈ ಸಮಾಜ ಯಾವ ರೀತಿ ಇದೆ ಅಂದರೆ, ಪ್ರತಿಯೊಂದು ವ್ಯಕ್ತಿ, ಆ ಕ್ರೈಸ್ತರಲ್ಲಿರುವಂಥ ವ್ಯಕ್ತಿ ಆಗಿರ್ಬೋದು ಅಥವಾ ಕ್ರೈಸ್ತರನ್ನು ಅರಿಯತಕ್ಕಂಥ ವ್ಯಕ್ತಿ ಆಗಿರ್ಬೋದು, ಈ ಸಮಾಜದ ಸರ್ವ ಮಾನವರು ಎದಕ್ಕೋಸ್ಕರ ಆತುರ ಪಡ್ತಿದ್ದಾರೆ, ಎದಕ್ಕೋಸ್ಕರ ಓಡ್ತಾ ಇದ್ದಾರೆ ಅಂತ ನೋಡುವಾಗ ಪ್ರತಿಯೊಬ್ಬರು ಹಣವನ್ನು ಸಂಪಾದನೆ ಮಾಡಿಕೊಳ್ಳಬೇಕು, ಹಣವನ್ನು ಗೂಡಿಸಿಟ್ಟುಕೊಳ್ಳಬೇಕು, ಏನಾದರೂ ಸಂಪಾದನೆ ಮಾಡಿಕೊಳ್ಳಬೇಕಂತೇಳಿ ಬೆಳಗ್ಗೆಯಿಂದ ಸಾಯಂಕಾಲ ರಾತ್ರಿ 12 ಗಂಟೆ ತನಕ ಕೂಡ ಏನು ಮಾಡ್ತಿದ್ದಾರೆ? ಕೆಲಸ ಮಾಡ್ತಿದ್ದಾರೆ. ಹೌದಲ್ರಿ? ಅನೇಕ ಸಂಪಾದನೆ ಮಾಡ್ಕೋಬೇಕು, ಹಣದಾಸೆ ಸಂಪಾದನೆ ಮಾಡ್ಕೊಳ್ಬೇಕು. ಯಾಕಂದರೆ ತೃಪ್ತಿ ಇಲ್ಲ. ಒಂದು ಮನೆ ಕಟ್ಕೊಂಡ್ರೆ ಅವ್ರಿಗೆ ತೃಪ್ತಿ ಇಲ್ಲ, ಬಿಲ್ಡಿಂಗ್ ಮೇಲೂ ಬಿಲ್ಡಿಂಗ್ ಕಟ್ಕೊಳ್ಬೇಕು. ದುಡ್ಡಿಲ್ಲ ಅಂದರೆ, ದುಡ್ಡು ಆಲ್ರೆಡಿ ಅದ ಪ್ರತಿಯೊಬ್ಬರ ಹತ್ರ, ಆದರೂ ಇನ್ನೂ ಸಮಕೂಡಿಸ್ಕೊಳ್ಬೇಕು. ಇನ್ನು ಮುಂದಿನ ಒಂದು ಪೀಳಿಗೆಗೆ ಇನ್ನೂ ಸಮಕೂಡಿಸ್ಬೇಕನ್ನೋಂಥ ಆಲೋಚನೆಯಿಂದ ಪ್ರತಿಯೊಬ್ಬ ಮನುಷ್ಯ ರೀತಿ ಮಾಡ್ತಿದ್ದಾನೆ ಅಂದರೆ ಹಣವನ್ನು ಸಂಪಾದನೆ ಮಾಡೋಕ್ಕೋಸ್ಕರ ಹಣದಿಂದ ಓಡ್ತದನ್ನು ಪ್ರೇರಿ. ಯಾಕಂದರೆ ಸಮಾಜ ನೋಡುವಾಗ ಎಲ್ಲರೂ ಅದೇ ರೀತಿಯಲ್ಲಿ ಇದ್ದಿದ್ದಾರೆ, ಸಂಪಾದನೆ ಮಾಡಬೇಕಂತೇಳಿ. ಆದರೆ ದೇವರು ನಮ್ಮನ್ನು ಪ್ರೀತಿ ಮಾಡಿ ಏನು ಮಾಡಿದ್ರೆ, ದೇವರ ಸನ್ನಿಧಿಯಲ್ಲಿ ಅದರ ಮಾತು ಕೇಳುವಂಥ ನಮ್ಗೆ ಅವಕಾಶ ಕೊಟ್ಟಿದ್ರು ಪ್ರೇರೆ. ಹಾಗಾಗಿ ನಾವು ವಾಕ್ಯ ಭಾಗದಲ್ಲಿ ನೋಡುವಾಗ ತಿಮೋತಿನಿಗೆ ಬರೆದ ಮೊದಲನೇ ಪತ್ರಿಕೆಯಲ್ಲಿ ವಾಕ್ಯವನ್ನು ನಾವು ಆಲೋಚನೆ ಮಾಡೋಣ ಪ್ರಿಯರೇ. ತಿಮೋತಿನಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನ. ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ
ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಳ್ಳುವರು. ಏನಂತ ಪ್ರೇರಲ್ಲಿ ಏನಾಯ್ತದನ್ನು ಪೌಲ್ ಎಂಬುದು ತಿಮೋತಿ ಹೇಳುವಂಥ ಮಾತೇನೆಂದರೆ, ಹಣದಾಶೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಾವೇನು ಮಾಡ್ತಿದ್ದಾರಂತೆ, ಮರಣಕ್ಕೆ ಪಾತ್ರರಾಗ್ತಿದ್ದಾರಂತೆ. ಯಾಕಂದರೆ ಇನ್ನೇ ಟೈಮ್ ಹಣ ಸಂಪಾದನೆ ಮಾಡಬೇಕು, ಹಣ ಸಂಪಾದನೆ ಮಾಡಿಕೊಳ್ಬೇಕಾ ಅನೇಕ ಆಶೆಗಳು ಬರ್ತವೆ. ಯಾಕಂದರೆ ನಮ್ಮ ಹತ್ರ ಭಾಳಷ್ಟು ದುಡ್ಡು ಬಂದಂತ ತಿಳ್ಕೊರಿ, ನಾವು ಸಂಪಾದನೆ ಮಾಡ್ತಿದ್ದೋ ದುಡ್ಡು ನಮಗೆ ಭಾಳ ಇರೋದ್ರಿಂದ ಆಶೆಗಳು ಹೆಂಗೆ ಬರ್ತವೆ ರೀ? ನಮ್ಮಲ್ಲಿ ದುಡ್ಡು ಸಮೃದ್ಧಿಯಾಗಿರುವಾಗ, ದುಡ್ಡನ್ನ ಚೆನ್ನಾಗಿ ನಾವು ಸಂಪಾದನೆ ಮಾಡಿಕೊಂಡಾಗ ಆಮೇಲೆ ಆಶೆಗಳು ಎಂತ ಬರ್ತವೆ ಅಂದರೆ ದೇವರಿಂದ ದೂರ ಹೋಗುವಂಥ ಆಶೆಗಳು, ಅಂದರೆ ದೇವರಿಗೆ ವಿರೋಧವಾದಂಥ ಪಾಪಗಳು ಮಾಡೋದಕ್ಕೆ, ದೇವರಿಗೆ ಇಷ್ಟ ಬರದಂಥ ಕೆಲಸಗಳು ಮಾಡೋದಕ್ಕೆ, ಅನೇಕ ಪಾಪಗಳಲ್ಲಿ ಈ ಲೋಕದ ಆಶೆಗಳಲ್ಲಿ ಅನೇಕ ದೇವರಿಗೆ ವಿರೋಧವಾಗಿ ದೇವರ ದೃಷ್ಟಿಯಲ್ಲಿ ನಾವು ಹೆಂಗೆ ಹೋಗ್ತಾ ತಪ್ಪಿ ಹೋಗುವಂಥಾಗಿರುತ್ತೆ. ಯಾಕಂದರೆ ಹಣ ನಮ್ಮಲ್ಲಿ ಇರೋದರಿಂದ ಅನೇಕ ಆಶೆ ಹುಟ್ಟಿಸ್ತಂತೇಳಿ ದೇವರು ವಾಕ್ಯ ಹೇಳ್ತದೆ. ಪ್ರೇರ ಏನು ಹೇಳ್ತಿದ್ರೆ, ಹಣದ ಆಶೆಯು ಸಕಲ ವಿಧವಾದಂಥ ಕೆಟ್ಟತನಕ್ಕೆ ಮೂಲವಾಗಿದೆ ಅಂತ. ಅಂದರೆ ಪ್ರತಿಯೊಂದು ಏನಪ್ಪ ಅಂದರೆ ಏನಾದರೂ ಆಶೆ ಹುಟ್ಟುತ್ತಂದರೆ ಹಣ ಇರೋದರಿಂದ, ಹಣ ಸಂಪಾದನೆ ಮಾಡ್ಕೊಂಡ್ರಿಂದ ಆಸೆ ಹುಟ್ಟುತ್ತವಂತ. ಅಂದರೆ ನನ್ನ ಉದ್ದೇಶ ಅಲ್ಲ ನೀವು ಹಣ ಸಂಪಾದನೆ ಮಾಡ್ಕೋದು ತಪ್ಪಂತ ಹೇಳ್ತಾ ಇಲ್ಲ. ಪ್ರತಿಯೊಬ್ಬರು ಹಣ ಸಂಪಾದನೆ ಮಾಡ್ಕೊಳ್ಬೇಕು, ದುಡಿಬೇಕು, ಅದು ತಪ್ಪಂತ ಹೇಳ್ತಾ ಇಲ್ಲ. ಅಂದರೆ ಆಸೆ ಬೇರೆ, ಅತಿ ಆಸೆ ಬೇರೆ. ದುರಾಸೆ ಅಂತಿರಲ್ಲ, ಆಸೆ ದುರಾಸೆ ಅಂತಿರಲ್ಲ. ದುರಾಸೆ ಇರಬಾರ್ದು. ನಮ್ಗೆ ದೇವ್ರು ಎಷ್ಟು ಕೊಟ್ಟಿದ್ದಾರೋ ಅಷ್ಟೆಲ್ಲ ನಾವು ತೃಪ್ತರಾಗಿರ್ಬೇಕು. ಯಾಕಂದ್ರೆ ಸ್ನಾನಿಕನ ದೇವನ ಹೇಳ್ತಾರೆ, ನಿಮ್ಮ ಇದ್ದ ಸಂಬಳದಲ್ಲಿ ಏನಾಗಬೇಕಂತ ತೃಪ್ತರಾಗಿರಿ ಅಂತ. ನಮ್ಮ ದೇವ್ರು ಏನೈತೆ ಕೊಟ್ಟಿದ್ದಾರೋ, ನಮ್ಮ ದೇವ್ರು ಏನೈತೆ ಕೊಟ್ಟಿದ್ದರಲ್ಲೇ ತೃಪ್ತಿಯಾಗಿ, ನಮ್ಮ ಅನ್ನ ಸಾರೇದನ ಅದನ್ನು ಉಂಡು ತೃಪ್ತಿಯಾಗಿರ್ಬೇಕು. ನಮ್ಮ ಖಾರ ರೊಟ್ಟಿದನ ಅದನ್ನು ಉಂಡು ತೃಪ್ತಿ ಆಗಬೇಕು. ಆದರೆ ಇಲ್ಲಿ ಏನಾಗ್ತದೆ ಅಂದರೆ ಹಣದಾಸೆ, ಇನ್ನೂ ಸಂಪಾದನೆ ಮಾಡಬೇಕು, ಆಸ್ತಿ ಗಳಿಸ್ಕೊಡ್ಬೇಕು ಅಂಥೇಳಿ ಆಸೆ ಪಡ್ತದಂತ. ನಾವು ಐಶ್ವರ್ಯವಂತರಾಗಬೇಕು, ನಾವು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಕೊಳ್ಬೇಕನ್ನುವಂಥ ಆಸೆ ಎಲ್ಲರಿಗೂ ತುಂಬಿದಂಥ ಪ್ರೇರೆ. ಅದಕ್ಕೆ ಇನ್ನೊಂದು ಮೇಲೆ ವಚನ ನೋಡೋ ಸಾರಿ 9ನೇ ವಚನ, ಐಶ್ವರ್ಯವಂತರಾಗಬೇಕಂತೇಳಿ ಆತುರ ಪಡ್ತಂತ ಪ್ರೇರೆ. ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು ದುಷ್ಕರ್ಣೆ ಎಂಬ ಉರುಳಿನಲ್ಲಿ ಸಿಕ್ಕಿಕೊಂಡು ಬುದ್ಧಿ ವಿರುದ್ಧವಾಗಿಯೂ ಹಾನಿಕರವಾಗಿಯೂ ಇರುವ ಅನೇಕ ಆಶೆಗಳಲ್ಲಿ ಬೀಳುತ್ತಾರೆ. ಇಲ್ಲೇನು ಹೇಳ್ತಿದ್ರೆ ಪ್ರೇರೆ ಅಂದರೆ, ಐಶ್ವರ್ಯವಂತರಾಗಬೇಕು, ನಾವು ಸಂಪಾದನೆ ಮಾಡಿಕೊಳ್ಬೇಕು, ಇಲ್ಲೊಂದು ಪ್ಲಾಟ್ ಖರೀದಿ ಮಾಡಬೇಕು, ಇಲ್ಲೊಂದು ಮನೆ ಕಟ್ಟಬೇಕು, ಇದರಿಂದ ಇನ್ನೂ ಸಂಪಾದನೆ ಜಾಸ್ತಿ ಮಾಡಿಕೊಳ್ಬೇಕು, ಬಂಗಾರ ಖರೀದಿ ಮಾಡಬೇಕು, ಬೆಳ್ಳಿ ಖರೀದಿ ಮಾಡಬೇಕು, ಮನೆ ಕಟ್ಟಿಕೊಳ್ಬೇಕು, ಇದು ಕಿರಾಯ ಕೊಡಬೇಕು, ಈ ಕಡೆಯಿಂದ ದುಡ್ಡು ಬರಬೇಕು, ಈ ಕಡೆ ಪ್ಲಾಟ್ ಖರೀದಿ ಮಾಡಬೇಕು, ಈ ಕಡೆಯಿಂದ ಇನ್ಕಮ್ ಬರಬೇಕು ಅಂಥೇಳಿ ಅನೇಕ ಆಸೆ ಬರ್ತದೆ ಅಂತ ಪ್ರೇರೆ. ಅಂದರೆ ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವರಲು ದುಷ್ಪ್ರೇರಣೆ ಎಂಬ ಉರುಳಿನಲ್ಲಿ ಸಿಕ್ಕಿಕೊಂಡು ಬುದ್ಧಿ ವಿರೋಧವಾಗಿಯೂ ಹಾನಿಕರವಾಗಿಯೂ ಇರುವ ಅನೇಕ ಆಸೆಗಳಿಗೆ ಬೀಳುತ್ತಾರೆ. ಇಂಥ ಆಸೆಗಳು ಮನುಷ್ಯರನ್ನು ಸಂಹಾರ ನಾಶಗಳಲ್ಲಿ ಮುಳುಗಿಸುತ್ತದೆ, ಮರಣದಲ್ಲಿ ಮುಳುಗಿಸುತ್ತದೆ, ಪಾಪದಲ್ಲಿ ಮುಳುಗಿಸುತ್ತದೆ. ಯಾಕಂದರೆ ಅಂಥ ಆಸೆ ಐಶ್ವರ್ಯವಂತರಾಗಬೇಕೆಂಬಂಥದ್ದು, ಭಾಳ ದುಡ್ಡು ಗಳಿಸುವಂಥ ಆಸೆ ಏನಾಗ್ತಂತೆ ದೇವರಿಂದ, ಕ್ರಿಸ್ತನಿಂದ ನಮ್ಮ ಏನು ಮಾಡ್ತಂತ ಅಗಲಿಸ್ತದಂತ ಪ್ರೇರೆ. ಅಂದರೆ ಈ ಸಮಾಜ ನೋಡುವಾಗ ಎಲ್ಲರೂ ಏನಪ್ಪ ಅಂದರೆ ದುಡ್ಡಿನಿಂದ, ಹಣದ ಆಸೆ, ಸಂಪಾದನೆ ಮಾಡಿಕೊಳ್ಬೇಕು, ಹಣವನ್ನು ಗಳಿಸ್ಕೊಳ್ಬೇಕಂಬಂಥ ಆಸೆಯಲ್ಲಿ ಇದ್ದಿದ್ದಾರೆ. ಅಂದರೆ ಸಮಾಜದಲ್ಲಿ ಇರ್ತಕ್ಕಂಥ ಹೊರಗಡೆ ಇರ್ತಕ್ಕಂಥ ಜನರು ಅಂದರೆ ದೇವ್ರು ಆಕೆ ಗೊತ್ತಿಲ್ಲ, ಅವರು ಒಂದು ರೀತಿ ಸಂಪಾದನೆ ಮಾಡಬೇಕಂತ ಆಸೆ ಪಡ್ತಾರೆ, ಅವರಿಗೆ ಅದು ಒಳ್ಳೆಯದೇ. ಆದರೆ ಕ್ರೈಸ್ತರಂದು ಕಲೆ ಪಡ್ತಂದ್ರೆ ನಾವು ನಮ್ಮ ಜೀವಿತ ಯಾವ ರೀತಿಗಿದೆ, ಇಷ್ಟಕ್ಕೂ ನಾವು ದೇವರ ವಾಕ್ಯ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೇವಾ ಅಥವಾ ಹಣವನ್ನು ಪ್ರೀತಿಸ್ತದೆ? ಯಾಕಂದ್ರೆ ದೇವ್ರ ವಾಕ್ಯ ಹೇಳ್ತದ, ಧನವನ್ನು ದೇವರನ್ನು ಏನು ಮಾಡೋಕ್ಕಾಗಲ್ಲಂತ, ಎರಡೂ ನಾವು ಸೇವನೆ ಮಾಡೋಕ್ಕಾಗಲ್ಲ ಅಂತ. ಒಂದು ಧನರ ಪ್ರೀತಿ ಮಾಡಬೇಕಾಗ್ತದೆ, ಇಲ್ಲಾಂದ್ರೆ ಒಂದು ದೇವರಿಗೂ ಪ್ರೀತಿ ಮಾಡಬೇಕಂತ. ಹಣವಿರ ಪ್ರೀತಿ ಮಾಡ್ತೀವಿ ಮತ್ತು ನಾವು ದೇವರನ್ನು ಪ್ರೀತಿ ಮಾಡ್ತಂದರೆ ಆಗಲ್ಲ. ಯಾಕಂದ್ರೆ ದೇವ್ರ ವಾಕ್ಯ ಹೇಳ್ತದೆ, ನೀವು ಊರು ಬೆಚ್ಚಗಾರಾಗಿರು, ತಣ್ಣಗರಾಗಿರು ಅಂತ ಹೇಳ್ತಾ, ಹೌದಲ್ಲ? ಎರಡು ದೊಡ್ಡ ಮೇಲೆ ಕಾಲಿಟ್ಟು ದೇವ್ರಿಗೆ ಸೇವಿಸ್ಲಿಕ್ಕಾಗಲ್ಲ, ದೇವ್ರಿಗೆ ಆರಾಧನೆ ಮಾಡೋಕ್ಕಾಗಲ್ಲ. ಈಗ ಎನಿ ಟೈಮ್ನ ಬೆಳಗ್ಗೆಯಿಂದ ಸಾಯಂಕಾಲದ ದುಡ್ಡು ಸಂಪಾದನೆ ಅಂತ ಎನಿ ಟೈಮ್ ಅದೇ ಆಲೋಚನೆ ಇದ್ದಾಗ ದೇವ್ರಿಗೆ ಇರ್ಲಿಕ್ಕಾಗಲ್ಲ. ಏನಂತ ಈ ಪ್ರಪಂಚ ನೋಡುವಾಗ ಹೆಂಗಿದೆ, ಎಲ್ಲರೂ ಸ್ವಕಾರ್ಯಗಳ ಮೇಲೆ ಮನಸ್ಸಿಟ್ಟಿದ್ದಾರೆ, ಆದರೆ ಯೇಸು ಕ್ರಿಸ್ತನ ಕಾರ್ಯಗಳ ಮೇಲೆ ಕುರಿತಾಗಿ ಯಾರು ಕೂಡ ಮನಸ್ಸಿಟ್ಟಿಲ್ಲ ಅಂಥೇಳಿ ದೇವ್ರ ವಾಕ್ಯನ ಕೂಡ ಹೇಳ್ತದೆ ಪ್ರೇರೆ. ಹಾಗಾಗಿ ನಮ್ಮ ಸತ್ಯವೇದ ಗ್ರಂಥದಲ್ಲಿ ಅಂದರೆ ಬೈಬಲಲ್ಲಿ ಕೆಲವೊಂದು 4 ಜನರನ್ನು ತೋರಿಸ್ತೇವೆ ಪ್ರೇರೆ. ಅಂದರೆ ದೇವರಲ್ಲಿರ್ತಕ್ಕಂಥ ಜನರು, ದೇವರ ವಾಕ್ಯವನ್ನು ತಿಳಿದುಕೊಂಡಂಥ ಜನರು, ಅಂದರೆ ಬೈಬಲ್ ಇರ್ತಕ್ಕಂಥ ವ್ಯಕ್ತಿಗಳು ಅಂದರೆ ದೇವರಿಂದ ಯಾವ ರೀತಿ ದೂರ ಹೋಗಿದ್ದಾರೆ ಅಂದರೆ ಹಣವನ್ನು ಪ್ರೀತಿಸಿ, ದ್ರವ್ಯವನ್ನು ಪ್ರೀತಿಸಿ, ಸಂಪಾದನೆ ಮಾಡಿಕೊಳ್ಬೇಕೆಂಬಂಥ ಆಲೋಚನೆ ಇದ್ದುಕೊಂಡು ದೇವರಿಂದ ಏನಾಗಿದ್ದಾರಂತೆ, ಅಗಲಿದಾರಂತೆ. ಅಂಥ ಜನರನ್ನು ಕುರಿತು 4 ಭಕ್ತರನ್ನು ಕುರಿತು ನಾವು ಈ ಬೈಬಲಲ್ಲಿ ಇದನ್ನು ನಾವು ಆಲೋಚನೆ ಮಾಡಿಕೊಳ್ಳೋಣ. ಯಾಕಂದರೆ ನಾವು ಕೂಡ ಹಣವನ್ನು ಪ್ರೀತಿ ಮಾಡಿದ್ರೆ ಏನಾಗ್ತದೆ, ದೇವರನ್ನು ದೂರ ಹೋಗ್ತೇವಂತ. ಅದೇ ರೀತಿಗೆ ದೇವರಿಂದ ದೂರದಾಗ ಏನಾಗ್ತಂತೆ, ಅನೇಕ ಪಾಪ ಅಂಟುಕೊಳ್ಳೋದಕ್ಕೆ ಸೈತಾನನ ಒಂದು ವಶಕ್ಕೆ ಬಿದ್ದು ಹೋಗುವಂಥದ್ದಾಗಿರಲಿ, ಪಾಪದ ಬೀಳುವಂಥದ್ದಾಗಿರಲಿ, ಅದರಿಂದ ಏನಾಗ್ತಂತ ಮರಣವನ್ನು ತಂದುಕೊಳ್ಳುವಂಥ
ನಮಗೆಲ್ಲರಿಗೆ ಬರ್ತೀರಿ ಏನು ಮರಣ ಅಂತಕ್ಕಂಥದ್ದು. ಆದರೆ ಬೈಬಲ್ ಇರ್ತಕ್ಕಂಥ ಭಕ್ತರು ಕೂಡ ಹಣವನ್ನು ಪ್ರೀತಿಸಿ, ದ್ರವ್ಯವನ್ನು ಪ್ರೀತಿಸಿ, ಲೋಕ ವೈಭವವನ್ನು ಪ್ರೀತಿಸಿ ದೇವರು ಏನು ಮಾಡ್ಕೊಂಡ್ರೆ ಬಿಟ್ಟು ಮರಣಕ್ಕೆ ಪಾತ್ರರಾಗಿದ್ದಾರೆ ಪ್ರಿಯರೇ. ಯಾಕಂದರೆ ನಾವು ಕ್ರಿಸ್ತ ಪೂರ್ವದಲ್ಲಿ ನೋಡುವ ಸಮಯದಲ್ಲಿ ಬಿಳಾಮನು ಗೊತ್ತಿಲ್ಲ, ಹೌದಿಲ್ಲ? ಆದಿಕಾಂಡದಲ್ಲಿ ಇದು ಅರಣ್ಯಕಾಂಡದಲ್ಲಿ ನೋಡುವಾಗ ಬಿಳಾಮನು, ಯಾಕಂದರೆ ದೇವರು ಆ ಬಿಳಾಮನನ್ನು ಒಬ್ಬ ಪ್ರವಾದಿ, ಹೌದಲ್ಲ? ಪ್ರವಾದಿಯಾಗಿರುವಾಗ ಬಾಯಲ್ಲಿ ಇರ್ತದ ಶಾಪ ಮತ್ತು ಆಶೀರ್ವಾದ. ಯಾಕಂದರೆ ಇಸ್ರಾಯೇಲ್ ಜನ ಕ್ರಿಸ್ತಪೂರ್ವದಲ್ಲಿ ನೋಡುವಾಗ ಇಸ್ರಾಯೇಲ್ ಜನಾಂಗದವರು ಏನಾಗಿರ್ತಾರೆ ಅಂದರೆ ದೇವರ ಪ್ರಜೆಗಳು. ಯಾರ ಮಕ್ಕಳು ರೀ ಅವರು? ದೇವರ ಸ್ವಕೀಯ ಪ್ರಜೆಗಳು, ದೇವರ ಆದುಕೊಂಡ ಜನಾಂಗದವರು, ದೇವರಿಂದ ಅಭಿಷೇಕ ಹೊಂದಿರತಕ್ಕಂಥ ಜನರು. ಯಾರು? ಕ್ರಿಸ್ತಪೂರ್ವದಲ್ಲಿ ಇಸ್ರಾಯೇಲ್ ಜನಾಂಗದವರು, ಯಾಕೋಬನ ಸಂತಾನದವರು, ಹೌದಲ್ರಿ? ಆ ಜನರನ್ನು ಐಗುಪ್ತ ದೇಶದಿಂದ ಎಲ್ಲಿ ಬರ್ತಿದ್ದಾರೆ, ಹಾದು ಪ್ರಯಾಣ ಮಾಡ್ಕೋತಾ ಕಾನಾನ್ ದೇಶವನ್ನು ಸೇರ್ಕೊಳ್ಬೇಕಂತ ಆಲೋಚನೆಯಿಂದ ಇಲ್ಲಿ ಬರ್ತಾರೆ. ಬರುವಂಥ ಸಮಯದಲ್ಲಿ ಅಲ್ಲಿ ಮೊಯಾಬ್ರ ಒಂದು ಬಯಲಿನಲ್ಲಿ ಏನಾಗ್ತದೆ ಅಂದರೆ ಇಸ್ರಾಯೇಲ್ ಜನ ಬರುವಾಗ ಈ ಬಿಳಾಮನಿಂದ ಇಸ್ರಾಯೇಲ್ ಜನರನ್ನು ಶಪಿಸಬೇಕೆಂಬಂಥ ಆಲೋಚನೆ ಯಾರಾಗಿರ್ತದೆ? ಬಾಲಾಕನಲ್ಲಿ, ಹೌದಲ್ರಿ? ಬಾಲಾಕನ ಮೂಲಕ ಏನಪ್ಪ ಅಂದರೆ ಈ ಜನರು ಅಸಂಖ್ಯವಾಗಿದ್ದರು. ಈ ಜನರು ಯಾರಿಂದಲೂ ಕೂಡ ಎಣಿಸ್ಲಿಕ್ಕಾಗುವಂಥ ಮಹಾ ಜನಾಂಗದವರು. ಈ ಜನಾಂಗದವರು ನಮ್ಮ ಪ್ರಾಂತದಲ್ಲಿ ಬಂದಾಗ ನಮ್ಮನ್ನು ಸಂಪೂರ್ಣವಾಗಿ ಏನು ಮಾಡ್ತಾರೆ, ನಾಶ ಮಾಡ್ತಾರೆ ಅಂತ ಆಲೋಚನೆ ಏನು ಮಾಡ್ತಾರೆ ಅಂದರೆ ಬಿಳಾಮನ ಕಲಿಸ್ತಾನೆ ಪ್ರಿಯರೇ. ಯಾಕೆ ಕಲಿಸ್ತಾನೆ ಅಂದರೆ ಬಿಳಾಮನಿಗೆ ಬಿಳಾಮನ ಬಾಯಲ್ಲಿ ಏನಿರ್ತದೆ? ಶಾಪ ಮತ್ತು ಆಶೀರ್ವಾದ. ಅಂದರೆ ಇವನು ಶಾಪ ಕೊಟ್ಟರೆ ಇವ್ರಿಗೆ ಶಾಪ ಹೊಂದಿಕೋತದೆ, ಇವ್ರಿಗೆ ಆಶೀರ್ವಾದ ಮಾಡಿದ್ರೆ ಆಶೀರ್ವಾದ ಬರುತ್ತದೆ. ಅದಕ್ಕೋಸ್ಕರ ಬಾಲಾಕನ ಏನು ಮಾಡ್ತಾನಪ್ಪ ಅಂದರೆ ಮೊಯಾಬರ ಅರಸನಾಗಿರ್ತಕ್ಕಂಥ ಬಾಲಾಕನು ಬಿಳಾಮನನ್ನು ಕರೆಸಿ ಇಸ್ರಾಯೇಲ್ ಜನಾಂಗದವರನ್ನು ಶಪಿಸೋದಕ್ಕೆ ಕರೆಸ್ತಾನೆ ಪ್ರಿಯರೇ. ಕರೆಸಿದ ಸಮಯದಲ್ಲಿ ಈ ಬಿಳಾಮನ ಬಳಿಗೆ ಬರುವಂಥ ಸಮಯದಲ್ಲಿ ಮೊಯಾಬರಿಂದ ಕೆಲವೊಂದು ಪ್ರಧಾನರನ್ನು ಇವನು ಈತನ ಹತ್ರ ಕಳಿಸ್ಕೊಡುವಂಥ ಸಮಯದಲ್ಲಿ ಅಂದರೆ ಕ್ರಿಸ್ತ ಪೂರ್ವದಲ್ಲಿ ಒಬ್ಬ ವ್ಯಕ್ತಿಗೆ ಒಂದು ಗಣ್ಯ ವ್ಯಕ್ತಿಗೆ ಭೇಟಿ ಮಾಡಬೇಕಂದ್ರೆ ಖಾಲಿ ಕೈಲಿ ಬರ್ತಿಲ್ಲ ಪ್ರಿಯರೇ. ಅವರಿಗೆ ಒಳ್ಳೊಳ್ಳೆ ಬಟ್ಟೆಗಳಾಗಿರ್ಬೋದು, ಬಂಗಾರ ಆಗಿರ್ಬೋದು, ಬೆಳ್ಳಿಗಳಾಗಿರ್ಬೋದು, ಅನೇಕ ದ್ರವ್ಯಗಳು ಅವ್ರ ಉಪಜೀವನಕ್ಕೆ ಸರಿ ಹೋಗುವಂಥದ್ದು ಎಲ್ಲವನ್ನು ಕಾಣಿಕೆ ರೂಪದಲ್ಲಿ ತಿಳ್ಕೊಂಡು ಬರ್ತಿದ್ದರು. ಬರುವಂಥ ಸಮಯದಲ್ಲಿ ಈ ಬಿಳಾಮನಿಗೆ ಏನು ಮಾಡ್ತಂದರೆ ಆ ಮೊಯಾಬರ ಅರಸನು ಕೆಲವರು ಪ್ರಧಾನವನ್ನು ಕಳಿಸ್ಕೊಡುವಂಥ ಸಮಯದಲ್ಲಿ ಏನು ಮಾಡ್ತಂದರೆ ಅನೇಕ ಕಾಣಿಕೆಗಳನ್ನು, ಬಂಗಾರಗಳನ್ನು ಅವರಿಗೆ ಘನಪಡಿಸುವಂಥದ್ದು, ಸನ್ಮಾನಿಸುವಂಥದ್ದು ಕಾಣಿಕೆ ರೂಪದಲ್ಲಿ ತರ್ತಾರೆ ಪ್ರಿಯರೇ. ಕಾಣಿಕೆ ರೂಪ ತಂದಾಗ ಈ ಬಿಳಾಮನ ಏನು ಮಾಡ್ತಾರಂದರೆ ಆ ದ್ರವ್ಯ ಆಸೆ ಪಟ್ಟು ಇಸ್ರಾಯೇಲ್ ಜನರನ್ನು ಏನು ಮಾಡ್ತಾನೆ ಅಂದರೆ ಒಂದು ದುರ್ಬೋಧನೆಯಲ್ಲಿ ನಡೆಸ್ತಾನೆ ಪ್ರಿಯರೇ. ದುರ್ಬೋಧನೆಯಲ್ಲಿ ಅಂದರೆ ದೇವರಿಂದ ನೀಟಾದಂಥ ಮಾರ್ಗದಿಂದ ಡೊಂಕಾದ ಮಾರ್ಗ ಕಡೆಗೆ, ದೇವರಿಂದ ಸೈತಾನನ ಕಡೆಗೆ, ನಿತ್ಯ ಲೋಕದ ಕಡೆಯಿಂದ ನಿತ್ಯ ನಾಶನ ಕಡೆಗೆ ನಡೆಸುವಂಥ ದುರ್ಬೋಧನೆ ಮಾಡ್ತಾನೆ ಪ್ರಿಯ. ಯಾರು? ಬಿಳಾಮನು. ಸರಿ ನೋಡಿ, ಪ್ರಕಟಣೆ ಗ್ರಂಥ. ಅವರು ಇಸ್ರಾಯೇಲ್ ಜನಾಂಗ ದೇವರ ಮಕ್ಕಳು, ನೀಟಾದ ಮರದಿರ್ತಕ್ಕಂಥ ಜನರು. ಆದರೆ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾರೆ ಅಂದರೆ ಬಿಳಾಮನು ಮಾಡಿದ್ದಾನಂತೇಳಿ ಯೇಸು ಕ್ರಿಸ್ತರು ಪೆರ್ಗಮದಲ್ಲಿರ್ತಕ್ಕಂಥ ಸಭೆಯವರಿಗೆ ಎಚ್ಚರಿಕೆ ಮಾತುಗಳನ್ನು ಕೊಡ್ತಾರೆ ಪ್ರಿಯರೇ. ಒಂದ್ಸಾರಿ ನೋಡಿ, ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 14ನೇ ವಚನ. ಆದರೂ ಕೆಲವು ವಿಷಯಗಳಲ್ಲಿ ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನುವುದರಲ್ಲಿಯೂ ಜಾರತ್ವ ಮಾಡುವುದರಲ್ಲಿಯೂ ಇಸ್ರಾಯೇಲರು ಮಗ್ಗರಿಸದಿರಬೇಕೆಂದು ಬಿಳಾಮನು ಬಾಲಾಕನಿಗೆ ಹೇಳಿದ ದುರ್ಬೋಧನೆಯನ್ನು ಅವಲಂಬಿಸಿರುವವರನ್ನು ನಿಮ್ಮಲ್ಲಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಂದರೆ ಪ್ರಕಟಣೆ ಗ್ರಂಥದಲ್ಲಿ ಯೇಸು ಕ್ರಿಸ್ತರು ಪೆರ್ಗಮದಲ್ಲಿರ್ತಕ್ಕಂಥ ಸಭೆಯವರಿಗೆ ಎಚ್ಚರಿಕೆ ಮಾತನ್ನು ಕೊಡ್ತಾರೆ ಪ್ರಿಯರೇ. ಏನು ಎಚ್ಚರಿಕೆ ಮಾತು ಕೊಡ್ತಾರೆ ಅಂದರೆ, ನೀವು ಈ ಸಭೆಯಲ್ಲಿರ್ತಕ್ಕಂಥ ಜನ ಯಾವ ರೀತಿ ಇದೆ ಅಂದರೆ, ನೀವು ಏನು ಮಾಡ್ತಿದ್ದೀರಿ ಅಂದರೆ ಬಿಳಾಮನ ಬೋಧನೆ ಅನುಸರಿಸುವಂಥರಾಗಿದ್ದೀರಿ. ಬಿಳಾಮನು ಮಾಡುವಂಥ ಕೃತ್ಯ, ಬಿಳಾಮನ ಒಂದು ಬೋಧನೆಗೆ ನೀವೇನು ಪಟ್ಟರೆ ಒಳಪಟ್ಟಿದ್ದೀರಿ. ಏನು ಅಂತ ಹೇಳ್ತಿದ್ರು ಪ್ರಿಯೇ. ಏನು ಹೇಳ್ತಿದ್ದಾರೆ ನೋಡಿ ಕೆಳಗಡೆ ಮತ್ತೊಂದು ಸಾರಿ ಅದೇ ಮಾತು. ಆದರೂ ಕೆಲವು ವಿಷಯಗಳಲ್ಲಿ ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗಿದೆ. ವಿಗ್ರಹಕ್ಕೆ ನೈವೇದ್ಯ ಮಾಡಿದ, ಚೆನ್ನಾಗಿ ಆಲೋಚನೆ ಮಾಡಬೇಕಂದ್ರೆ ಬಿಳಾಮನು ದುರ್ಬೋಧೆ ಯಾವ ರೀತಿ ಮಾಡಿದ್ದಾನೆ ಅಂದರೆ ಇಸ್ರಾಯೇಲ್ ಜನಾಂಗದವರನ್ನು ಕ್ರಿಸ್ತನಿಂದ, ದೇವರಿಂದ ಯಾವ ರೀತಿ ಅಗಲಿಸಿದ್ದಾರೆ ಅಂತಕ್ಕಂಥ ವಿಷಯವನ್ನು ಇಲ್ಲಿ ಯೇಸು ಕ್ರಿಸ್ತರೇ ಸ್ವತಃ ಪೆರ್ಗಮದ ಸಭೆಯವರಿಗೆ ಎಚ್ಚರಿಕೆ ಮಾತು ಕೊಡ್ತಿದ್ದಾರೆ. ಅಂದರೆ ಆ ಕ್ರಿಸ್ತ ಪೂರ್ವದಲ್ಲಿ ನಡೆದಿರ್ತಕ್ಕಂಥ ಘಟನೆ ಈ ಸಮಯದಲ್ಲಿ ಅಂದರೆ ಪೆರ್ಗಮದ ಸಭೆಯಲ್ಲಿ ಕೂಡ ಇಂಥ ಘಟನೆ ನಡೀತಾ ಇದೆ ಅಂತೇಳಿ ಯೇಸು ಪ್ರಭು ಎಚ್ಚರಿಕೆ ಮಾತು ಕೊಡ್ತಾರೆ ಪ್ರಿಯರೇ. ಹಾಗಾಗಿ ನಾವು ಕೂಡ ನಮ್ಮನ್ನು ನಾವು ಏನು ಮಾಡಬೇಕಂದ್ರೆ ಪರಿಶೋಧನೆ ಮಾಡ್ಕೋಬೇಕು. ನಮ್ಮ ಜೀವಿತ ಯಾವ ರೀತಿಯಲ್ಲಿದೆ, ನಾವು ಯಾವ ರೀತಿ ಜೀವನ ಮಾಡ್ತಾ ಇದ್ದೇವೆ, ನಮ್ಮಲ್ಲಿ ಏನನ್ನು ನಾವು ಅಳವಡಿಸಿಕೊಂಡಿದ್ದೇವೆ ಅಂತಕ್ಕಂಥ ವಿಷಯವನ್ನು ಆಲೋಚನೆ ಮಾಡಬೇಕಾಗಿದೆ. ಇಲ್ಲಿ ಏನಂತಂದರೆ ಬಿಳಾಮ ಏನು ಬೋಧನೆ ಮಾಡಿದೆ ಅಂತ ಹೇಳಿ ಯಾರು ಹೇಳ್ತಿದಾರ? ಯೇಸು ಕ್ರಿಸ್ತ ಹೇಳ್ತಿದ್ದಾರೆ. ಏನು ಹೇಳ್ತಿದ್ದಾರೆ ಅಂದರೆ, ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನುವುದರಲ್ಲಿ, ಜಾರತ್ವ ಮಾಡುವುದರಲ್ಲಿ ಇಸ್ರಾಯೇಲರು ಮುಗ್ಗರಿಸಿ ಬೀಳಬೇಕೆಂದು ಬಿಳಾಮನು ಬಾಲಾಕನಿಗೆ
ಹೇಳಿದ ದುರ್ಬೋಧನೆ. ಏನು ಬೋಧನೆ ಮಾಡಿದ ಪ್ರೇಯರ್ ಎಷ್ಟಕ್ಕೂ? ದೇವರಿಗೆ ಏನಂದ್ರೆ ಅಸಹ್ಯ, ದೇವರಿಗೆ ಏನಂದ್ರೂ ಕೋಪ ಬರ್ತದೆ. ಆತನಿಗೆ ಸಲ್ಲಬೇಕಾದಂಥ ಗೌರವ, ಆತನಿಗೆ ಕೊಡಬೇಕಾದಂಥ ಒಂದು ಮರ್ಯಾದೆ, ಆತನಿಗೆ ಸಲ್ಲಬೇಕಾದಂಥ ಆರಾಧನೆ ಇನ್ನೊಬ್ಬರಿಗೆ ದೇವ್ರು ಸಲ್ಲಿಸ್ಕೊಡಲ್ಲ, ವಿಗ್ರಹಾರಾಧನೆಗೆ ಸಲ್ಲಿಸ್ಕೊಡಲ್ಲ. ಆದರೆ ಇಲ್ಲಿ ಬಿಳಾಮನ ಏನು ಮಾಡಿದಾನಂದರೆ ವಿಗ್ರಹ ನೈವೇದ್ಯ ಮಾಡುವಂಥ ಪದ ತಿನ್ನುವಂಥದ್ರಲ್ಲಿ ವಿಗ್ರಹಕ್ಕೆ ಅರ್ಪಿಸುವಂಥ ಒಂದು ನೈವೇದ್ಯ ಇರ್ತಿಲ್ಲ, ಅದು ತಿನ್ನುವುದು ದೇವ್ರು ಇಷ್ಟ ಇಲ್ಲ. ಅಂದರೆ ವಿಗ್ರಹಗಳಿಗೆ ದೇವ್ರು ಹೋಗಿ ನಮಸ್ಕಾರ ಮಾಡುವಂಥದ್ದು ದೇವರಿಗೆ ಇಷ್ಟ ಇಲ್ಲ. ಆದರೂ ಇಲ್ಲಿ ಏನು ಮಾಡ್ತಾನೆ ಬಿಳಾಮ ಅಂತ ಹೇಳ್ತದೆ, ಯೇಸು ಕ್ರಿಸ್ತ ಹೇಳುವಂಥ ಮತ್ತು ದೂಸರು ಯಾರು ಹೇಳ್ತಾ ಇಲ್ಲ. ಅಂದರೆ ಬಿಳಾಮನು ಕ್ರಿಸ್ತ ಪೂರ್ವದಲ್ಲಿ ಈ ರೀತಿಗೆ ಬೋಧನೆ ಮಾಡಿದ್ದಾರೆ ಅಂತ ಬಿಳಾಮನ ಮಾಡುತ್ತಂಥ ಬೋಧನೆ ಅವಲಂಬಿಸುವಂಥವ್ರು ಕೆಲವರು ನಿಮ್ಮಲ್ಲಿ ಇದ್ದೀರಿ, ಅಂದರೆ ಆತನ ಬೋಧನೆಯನ್ನು ಕೇಳುವಂಥವ್ರು, ಆ ಬೋಧನೆ ಪ್ರಕಾರ ನಡ್ಕೊಳ್ಳುವಂಥವ್ರು ನಿಮ್ಮ ಸಭೆಯಲ್ಲಿ ಇದ್ದೀರಿ ಅಂತೇಳಿ ಯೇಸು ಕ್ರಿಸ್ತನೇ ಅಲ್ಲಿ ಎಚ್ಚರಿಕೆ ಮಾತನ್ನು ಕೊಡ್ತಿದ್ರು. ಪ್ರೇಯರೆ ಏನು ಹೇಳ್ತಿದ್ರು ಅಂದರೆ ವಿಗ್ರಹಕ್ಕೆ ನೈವೇದ್ಯ, ಬಿಳಾಮನ ಮಾಡಿದಂಥ ಬೋಧನೆ, ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನುವುದರಲ್ಲಿಯೂ ಜಾರತ್ವ ಮಾಡೋದರಲ್ಲಿ ಇಸ್ರಾಯೇಲ್ ಮುಗ್ಗರಿಸಿ ಬೆಳಬೇಕೆಂದು ಬಾಲಾಕನಿಗೆ ಹೇಳಿದ ದುರ್ಬೋಧನೆ. ಅಂದರೆ ಇವರು ದೇವರಿಂದ ದೂರ ಹೋಗ್ಬೇಕಂತೇಳಿ ಒಂದು ಶಪಿಸುವಂಥ, ದೇವರಿಂದ ದೂರ ಹೋಗುವಂಥ ಮಾತುಗಳು ಬಿಳಾಮನಲ್ಲಿ ಬಾಲಕನಿಗೆ ಬರ್ತದೆ ಹೇಳೋಗಿಂದ ಪ್ರೇಯರ್. ಯಾಕಂದರೆ ಆದಿ ಕಾಂಡದಲ್ಲಿ ಅಂದರೆ ಎಲ್ಲಿ ಅರಣ್ಯ ಕಾಂಡದಲ್ಲಿ ನಾವು 22, 23, 24 ಓದೋ ಟೈಮ್ದಾಗಲ್ಲಿ ಈ ರೀತಿ ಕಾಣಿಸೋದಿಲ್ಲ ಅಲ್ಲಿ. ಅಂದರೆ ಬಿಳಾಮನು ಎಲ್ಲಿ ಶಪಿಸ್ಯಾನ ಅನ್ನೋಂಥ ಪ್ರಶ್ನೆ ಬರ್ತಾ ಹೋದಲ್ರಿ. ಅಲ್ಲಿ ನೋಡ್ಕೊತ ಬಂದಾಗ ಅಲ್ಲಿ ಅರಣ್ಯ ಕಾಂಡದಲ್ಲಿ ಈ ರೀತಿ ಎಲ್ಲಿ ಬೋಧನೆ ಮಾಡ್ಯಾನ ಅನ್ನುವಂಥ ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಅಲ್ಲಿ ಎಲ್ಲಿ ಕಾಣಿಸಲ್ಲ. ಅಲ್ಲಿ ಹೇಳ್ತಾ ಇರ್ತಾರೆ ಲಾಸ್ಟ್, ಯಾಕಂದರೆ ಇಸ್ರಾಯೇಲ್ ಜನರನ್ನು ಶಪಿಸೋದಕ್ಕೋಸ್ಕರ 3 ಸಾರಿ ಬರ್ತಾನೆ. ಯಾರು? ಬಾಲಕ ಕರ್ಕೊಂಡು ಹೋಗ್ತಾರೆ. ಯಾರಿಗೆ? ಇಸ್ರಾಯೇಲ್ ಜನರನ್ನು ಶಪಿಸಬೇಕಂತೇಳಿ ಬಿಳಾಮನ್ನು ಏನು ಮಾಡ್ತಾನೆ, ಬಿಳಾಮನ ಕರ್ಕೊಂಡು ಹೋಗ್ತಾನೆ. ಆದರೆ ಅಲ್ಲಿ ಬಿಳಾಮನ ಏನು ಮಾಡ್ತಾನೆ, 3 ಸಾರಿ ಎಲ್ಲ ಆಶೀರ್ವಾದನೇ ಕೊಡ್ತಾರೆ. ಆದ್ರೆ ಹೋಯ್ತದ ಏನಪ್ಪ ಅಂದ್ರೆ ಕಿವಿ ಮಾತುಗಳು ಹೋಯ್ತದೆ, ಈ ರೀತಿ ಮಾಡಿದ್ರೆ ದೇವ್ರಿಗೆ ಕೋಪ ಬರ್ತದೆ, ಆ ದೇವರೇ ಇವ್ರಿಗೆ ಏನು ಮಾಡ್ತಾರೆ, ನಾಶ ಮಾಡ್ತಾರೆ. ನಾಶ ಆಗ್ಬೇಕಂದ್ರೆ ನನ್ನ ಬೈಲಿಂದ ಏನಂತೂ ಶಾಪ ಬರ್ತಾ ಇಲ್ಲ. ಇವ್ರಿಗೆ ಶಾಪ ಬರ್ಬೇಕಂದ್ರೆ ಏನು ಮಾಡಬೇಕು, ನನ್ನಿಂದ, ಯಾಕಂದ್ರೆ ದೇವ್ರಂಗೆ ಏನು ಹೇಳ್ತಾರೆ ಅದನ್ನೇ ಪ್ರಕಟಿಸ್ಬೇಕಾಗ್ಯಾವ. ಆದರೆ ದೇವರು ಇಸ್ರಾಯೇಲ್ ಜನಕ್ಕೆ ಕೋಪ ಬರಬೇಕು, ಇಸ್ರಾಯೇಲ್ ಜನ ನಾಶ ಮಾಡ್ಬೇಕಂದ್ರೆ ಏನು ಮಾಡಬೇಕು, ನೀವು ವಿಗ್ರಹಾರಾಧನೆ ಮಾಡಬೇಕು, ಜಾರತ್ವ ಮಾಡಬೇಕು, ವ್ಯಭಿಚಾರ ಮಾಡಬೇಕು, ವಿಗ್ರಹ ಅರ್ಪಿಸುವಂಥ ನೈವೇದ್ಯಗಳು ತಿನ್ನಬೇಕು. ತಿಂದಾಗ ದೇವರಿಗೆ ಕೋಪ ಬರ್ತದೆ, ಕೋಪ ಬಂದಾಗ ಇಸ್ರಾಯೇಲ್ ಜನ ದೇವರೇ ಏನು ಮಾಡ್ತಾರೆ, ನಾಶ ಮಾಡ್ತಾರೆ ಅಂತೇಳಿ ಆ ಬೋಧನೆ ಕೇಳಿ ಇಸ್ರಾಯೇಲ್ ಜನದ ಅನೇಕರೇ ಮಾಡ್ತಾರೆ. ತಪ್ಪು ಹೋದಾಗ ಎಷ್ಟೋ ಜನರು ದೇವರು ಉಗ್ರತೆಗೆ ಏನಾಗ್ತಾರೆ, ಬಲಿ ಆಗ್ತಾರೆ. ಪ್ರಿಯರೇ ಏನಾಗ್ತಾರೆ, ದೇವರು ಉಗ್ರತೆಗೆ ಬಲಿ ಆಗ್ತಾರೆ. ಇಷ್ಟು ದುರ್ಬೋಧನೆ ಮಾಡೋಕ್ಕೆ ಕಾರಣ ಏನು ಅಂದರೆ ಈ ಬಿಳಾಮನು ದುರ್ಬೋಧನೆ ಮಾಡೋಕ್ಕೆ ಕಾರಣ ಅಂದರೆ ದ್ರವ್ಯಾಸೆ, ಹಣ ಸಂಪಾದನೆ ಮಾಡ್ಕೊಳ್ಬೇಕು, ಹಣ ಗಳಿಸಿಟ್ಟುಕೊಳ್ಬೇಕು. ಯಾಕಂದರೆ ಹಣ ತಿಳ್ಕೊಂಡು ಬಂದಿರಲಿಲ್ಲ, ಅವರಿಂದ ಏನಾದರೂ ಪಡ್ಕೊಳ್ಬೇಕೆಂಬಂಥ ಆಸೆಯಿಂದ ದುರ್ಬೋಧನೆ ಮಾಡಿದ್ದಾರೆ ಅಂಥೇಳಿ ದೇವ್ರು ಹೇಳ್ತಾರೆ. ಪ್ರಿಯ ಇಲ್ಲಿ ಆ ಮಾತು ಎಲ್ಲಿ ಬರೆಯಲ್ಪಟ್ಟಿದೆ? ಪೇತ್ರನು ಬರೆದ 2ನೇ ಪತ್ರಿಕೆ, ಪೇತ್ರನು ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನ. ಮಾರ್ಗವನ್ನು ಬಿಟ್ಟು ಬೇಯೋರನ ಮಗನಾದ ಬಿಳಾಮನ ಮಾರ್ಗವನ್ನು ಹಿಡಿದು ತಪ್ಪಿ ಹೋಗಿದ್ದಾರೆ. ಅಧರ್ಮದಿಂದ ದೊರಕುವ ದ್ರವ್ಯವನ್ನು ಪ್ರೀತಿಸಿದನು. ಏನು ಹೇಳ್ತಿದ್ರು ಪ್ರೇರಲ್ಲಿ? ಇನ್ನೊಂದು ಸರಿ ಸಿಸ್ಟರ್. ಇವನು ನೀಟಾದ ಮಾರ್ಗವನ್ನು ಬಿಟ್ಟು ಏನು ಮಾಡ್ತಿದ್ದಾರೆ ಅಂತ, ಇವರು ನೀಟಾದ ಮಾರ್ಗವನ್ನು ಬಿಟ್ಟು ಬೇರೋನನ ಮಗನಾದ ಬಿಳಾಮನ ಮಾರ್ಗವನ್ನು ಹಿಡಿದು ತಪ್ಪಿ ಹೋಗಿದ್ದಾರೆ. ಯಾರು ಮಾರ್ಗ ಹಿಡಿದಾರಂತ? ಬಿಳಾಮನ ಮಾರ್ಗ, ಬಿಳಾಮನೊಂದು ದುರ್ಬೋಧನೆಯನ್ನು ಅವಲಂಬಿಸಿಕೊಂಡಿದ್ದಾರಂತ. ಇಲ್ಲಿ ಪೇತ್ರನು ಕೂಡ ಅವ್ರ ಸಭೆಯಲ್ಲಿ ಮಾತಾಡ್ತಾರೆ. ಯಾರು ಮಾತಾಡ್ತಿದ್ದು? ಯಾರ ಪತ್ರಿಕೆ ಅದು? ಪೇತ್ರವರು ಬರೆದ ಪತ್ರಿಕೆ. ಅಲ್ಲಿ ಹೇಳ್ತಿದ್ರೆ ಇವರು ನೀಟಾದ ಮಾರ್ಗವನ್ನು ಬಿಟ್ಟು ಬೇರೆಯವನ ಮಗನಾದ ಬಿಳಾಮನ ಮಾರ್ಗವನ್ನು ಹಿಡಿದು ತಪ್ಪು ಹೋಗಿದ್ದಾರೆ. ಈ ಬಿಳಾಮನು ಅಧರ್ಮದಿಂದ ದೊರಕುವ ದ್ರವ್ಯವನ್ನು ಪ್ರೀತಿಸಿದ. ಇದರಿಂದ ಏನು ಪ್ರೀತಿಸಿದಂತ? ದ್ರವ್ಯ, ಬೆಳ್ಳಿ, ಬಂಗಾರ, ಆಸ್ತಿನ ಸಮಕೂಡಿಸ್ಕೊಳ್ಬೇಕಂತೇಳಿ ಏನು ಮಾಡಿದಾನಂತೆ? ದ್ರವ್ಯ ಸಂಪಾದನೆ ಮಾಡೋಕ್ಕೋಸ್ಕರ, ಬೆಳ್ಳಿಯನ್ನು ಸಂಪಾದಿಸ್ಕೊಳ್ಳೋಸ್ಕರ, ಹಣವನ್ನು ಸಂಪಾದಿಸ್ಕೊಳ್ಳೋಸ್ಕರ ದೇವರ ತಿರಸ್ಕರಿಸಿದನಂದರೆ ಕ್ರಿಸ್ತ ನಂಬಿಕೆಯಿಂದ ಏನಾಗ್ತದಾನೆ? ಅಗಲ್ತದನ್ನು. ಪ್ರೇರೆ ಯಾವಾಗತ್ತು ದುರ್ಬೋಧನೆ ಮಾಡಿದ್ದಾನೋ ಆ ದೇವರು ಏನು ಮಾಡ್ತಾರಂದರೆ ಇಸ್ರಾಯೇಲ್ ಜನಾಂಗರಿಂದ ಸಂಹರಿಸಲ್ಪಡ್ತಾನೆ. ಗೊತ್ತಿಲ್ಲ ರೀ ಯಾರ ಕೈಲಿಂದ? ಇಸ್ರಾಯೇಲ್ ಜನರು ಏನು ಮಾಡ್ತಾರೆ? ಬಿಳಾಮನಿಗೆ ಕತ್ತಿಯಿಂದ ಸಂಹಾರ ಮಾಡ್ತಾರೆ. ಒಂದು ವಚನ ನೋಡ್ಕೊಂಡು ಎಲ್ಲಿರ್ತಂದರೆ ಅರಣ್ಯ ಕಾಂಡದಲ್ಲಿ 31ನೇ ಅಧ್ಯಾಯ. ಜಸ್ಟ್ ಅಂದರೆ ಬಿಳಾಮನು ತನ್ನ ಹಣವನ್ನು ಪ್ರೀತಿಸಿ, ದ್ರವ್ಯವನ್ನು ಪ್ರೀತಿಸಿ ದೇವರಿಂದ ಯಾವ ರೀತಿ ನಾಶನವಾಗಿದೆ ಅಂದರೆ ತನ್ನನ್ನು ತಾನೇ ಮರಣಕ್ಕೆ ಪಾತ್ರನ ಹೋಗಿದ್ದಾನೆ. ಅರಣ್ಯಕಾಂಡ 31ನೇ ಅಧ್ಯಾಯ, ಅರಣ್ಯಕಾಂಡ 31 8ನೇ ವಚನ ಪ್ರೇರೆ. ಹತವಾದವರಲ್ಲಿ ಅದರಲ್ಲಿ ಬಿಳಾಮನು ಕಡಿದು ಬಿಟ್ಟರು.
ಬೇರೆಯವನ ಮಗನಾದ ಬಿಳಾಮನನ್ನು ಕಡಿದು ಬಿಟ್ಟರು. ಏನಂತಪ್ಪ ಅಂದರೆ ಯಾಕೆ ಕಡಿದು ಬಿಟ್ಟರು? ಒಬ್ಬ ಪ್ರವಾದಿ ಇಲ್ಲ, ದೇವ್ರ ಭಕ್ತಿ ಇಲ್ಲ, ದೇವರಲ್ಲಿ ಭಯಭಕ್ತಿ ಇರ್ತಕ್ಕಂಥ ವ್ಯಕ್ತಿ ಇಲ್ಲ, ದೇವರು ಏನಾಯ್ತು ಪ್ರಕಟಿಸ್ತಾರೋ ಅದನ್ನೇ ಜನರಿಗೆ ಹೇಳುವಂಥ ವ್ಯಕ್ತಿ ಇಲ್ಲ. ಪ್ರವಾದಿ ಅಂದರೆ ಏನಪ್ಪ ಅಂದರೆ ದೇವರ ಪ್ರತಿನಿಧಿ. ಅಂದರೆ ದೇವರು ಏನು ಮಾಡ್ತಾರಪ್ಪ ಅಂದರೆ ಕ್ರಿಸ್ತ ಪೂರ್ವದಲ್ಲಿ ಪ್ರವಾದಿಗಳಿಗೆ ಡೈರೆಕ್ಟ್ ಮಧ್ಯವರ್ತಿ ಬೇಕಾಗಿಲ್ಲ, ಡೈರೆಕ್ಟ್ ಏನು ಮಾಡ್ತಾರೆ, ದೇವರು ಮಾತಾಡ್ಬೇಕಂದ್ರೆ ಪ್ರವಾದಿಯ ಜೊತೆ ಬಂದು ಮಾತಾಡ್ತಿದ್ರು. ಪ್ರವಾದಿನ ಕೇಳಿ ಇಸ್ರಾಯೇಲ್ ಜನ ಏನು ಮಾಡಬೇಕು, ಪ್ರಕಟಿಸಬೇಕಂದ್ರೆ ಏನಪ್ಪ ಪ್ರವಾದಿ ಅಂದರೆ ದೇವರ ಪ್ರತಿನಿಧಿ. ದೇವರನ್ನು ಡೈರೆಕ್ಟ್ ಕೇಳಿಕೊಂಡು ಇಸ್ರಾಯೇಲ್ ಜನರಿಗೆ ಪ್ರಕಟಿಸುವಂಥ ವ್ಯಕ್ತಿಗೆ ಏನಂತಾರೆ, ಪ್ರವಾದಿ, ದೇವರ ಒಂದು ಪ್ರತಿನಿಧಿ. ಆ ಪ್ರತಿನಿಧಿ ಆಗಿದ್ದರೂ ಕೂಡ ಏನಾಗಿದೆ, ಹಣವನ್ನು ಪ್ರೀತಿಸಿ ದ್ರವ್ಯವನ್ನು ಪ್ರೀತಿಸಿ ದೇವರಿಂದ ಭ್ರಷ್ಟನಾದಾಗ ದೇವರು ಮಾಡಿದ ತನ್ನ ಜನರ ಕೈಲಿಂದ ಸಮಾನು ಕಜ್ಜಾರ ಅಂದರೆ ದ್ರವ್ಯವನ್ನು ಪ್ರೀತಿಸಿ ಮೋಸಗಿದನು ಪ್ರೇರೆ. ಅದೇ ರೀತಿ ಇನ್ನೊಬ್ಬ ವ್ಯಕ್ತಿ ಯಾರಪ್ಪ ಅಂದರೆ ದೇವರಲ್ಲಿ ಭಯಭಕ್ತಿ ಇರ್ತಕ್ಕಂಥ ವ್ಯಕ್ತಿ. ಇನ್ನೊಬ್ಬನು ಯಾರು ಅಂತಂದರೆ ಕ್ರಿಸ್ತ ಪೂರ್ವದಲ್ಲಿ ನಡೆದಿರ್ತಕ್ಕಂಥ ಇತಿಹಾಸ. ಯಾಕಂದರೆ ಅರಾಮ್ಯರ ಅರಸನಾಗಿರ್ತಕ್ಕಂಥ ಯಾರು, ನಾಮಾನನಲ್ಲಿ ಏನಾಗುತ್ತೆ ಅಂದರೆ ನಾಮಾನಿಗೆ ಕುಷ್ಠರೋಗ ಹತ್ತಿರ್ತಲ್ಲ, ಹೌದಿಲ್ಲ? ನಮ್ಮೆಲ್ಲರಿಗೂ ಗೊತ್ತಿರ್ತಂದ್ರೆ ಏನಪ್ಪ ಅಂದರೆ ನಾಮನಿಗೆ ಕುಷ್ಠ ಹತ್ತಿರುವಾಗ ಕುಷ್ಠ ಹತ್ತಿರೋ ಸಮಯದಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಅಲ್ಲಿ ಇಸ್ರಾಯೇಲ್ ಜನಗರಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ. ಆ ಪ್ರವಾದಿ ಏನು ಮಾಡ್ತಾರಪ್ಪ ಅಂದರೆ ಕುಷ್ಠರೋಗವನ್ನು ಗುಣಪಡಿಸುವಂಥ ವ್ಯಕ್ತಿ ಇದ್ದಾನೆ ಅಂತ ಹೇಳಿದಾಗ ಅವನು ಅರಾಮ್ಯ ದೇಶ ಬಿಟ್ಟು ಎಲ್ಲಿ ಬರ್ತಾನೆ, ಇಸ್ರಾಯೇಲ್ರ ಮಧ್ಯದಲ್ಲಿ ಬರ್ತಾನೆ ಪ್ರೇರೆ. ಬರೋಂಥ ಸಮಯದಲ್ಲಿ ಅವನೇನು ತೊಗೊಂಡ್ಬರ್ತಾನೆ ಅಂದರೆ ಅವನು ಕೂಡ ಎಷ್ಟು ಒಂದು ಸಾರಿ ನೋಡಿ, ಅರಸುಗಳು 2ನೇ ಅರಸುಗಳು 2ನೇ ಅರಸು 5ನೇ ಅಧ್ಯಾಯ 20ನೇ ವಚನ. ನಾಮಾನನು ಸ್ವಲ್ಪ ದೂರಕ್ಕೆ ಹೋದ ನಂತರ ದೇವರ ಮನುಷ್ಯನಾದ ಎಲೀಷನ ಸೇವಕನ ಗೆಹಜಿಯ ಮನಸ್ಸಿನಲ್ಲಿ ಸರಿ ಬಿಡ್ರಿ, ಇದು 5ನೇ ವಚನ ಸರಿ ಓದೋಣ. 5ನೇ ವಚನ, 5ನೇ ಅಧ್ಯಾಯ 5ನೇ ವಚನ. ಯೆಹೋವನು ನನ್ನ ತಂದೆಯಾದ ದಾವೀದನಿಗೆ, ನಾನು ನಿನಗೆ ಬದಲಾಗಿ ನಿನ್ನ ಸಿಂಹಾಸನದ ಮೇಲೆ ಕುಳ್ಳಿರಿಸುವ. ಎಷ್ಟು ಓದ ಸಿಸ್ಟರ್? 2ನೇ ಅರಸುಗಳು 5ನೇ ಅಧ್ಯಾಯ 5ನೇ ವಚನ. ನೀನು ಅಲ್ಲಿಗೆ ಹೋಗಿ ಬಾ, ನಾನು ನಿನ್ನ ಕೈಯಲ್ಲಿ ಇಸ್ರಾಯೇಲರ ಅರಸನಿಗೆ ಒಂದು ಪತ್ರವನ್ನು ಕೊಡುತ್ತೇನೆ ಅಂದನು. ಇಲ್ಲಿ ಏನು ಹೇಳ್ತಂದರೆ ಅಲ್ಲಿ ಎಲ್ಲಿಯಪ್ಪ ಅಂದರೆ ಅರಾಮ್ಯರ ಅರಸನಾಗಿರ್ತಕ್ಕಂಥ ವ್ಯಕ್ತಿ ಹತ್ರ ಈ ಕೆಲಸ ಮಾಡ್ತಿದ್ದಾನೆ. ಯಾರು? ನಾಮಾನ ಅಂತಕ್ಕಂಥ ವ್ಯಕ್ತಿ ಒಂದು ಸೇನಾಧಿಪತಿಯಾಗಿರುತ್ತಾಗ ಅವನಿಗೆ ಕುಷ್ಠ ಹತ್ತಿರುವಾಗ ಇಸ್ರಾಯೇಲ್ ಜನರಲ್ಲಿ ಒಂದು ಪ್ರವಾದಿ ಇದ್ದಾನೆ. ಆ ಪ್ರವಾದಿ ಏನಪ್ಪ ಅಂದರೆ ಗುಣಪಡಿಸ್ತಾನಂಬಂಥ ಒಂದು ಕೇಳಿದಾಗ ಅಲ್ಲಿ ಕಳ್ಸ್ಕೊಡ್ತಾನೆ ತನ್ನ ಸೇವಕನಿಗೆ. ನಾಮಾನ ಇಲ್ಲಿ ಕಳ್ಸ್ಕೊಂಡು ಇಸ್ರಾಯೇಲ್ ಜನ ಹತ್ರ ಕಳ್ಸ್ಕೊಡುವಾಗ ಆ ನಾಮಾನ ಏನು ಮಾಡ್ತಾನೆ ನೋಡಿ, ಕೆಳಗಡೆ ಮಾತು, ನಾಮಾನನು 10 ತಲಾಂತು ಬೆಳ್ಳಿ. ಎಷ್ಟಂತ್ರಿ? 10 ತಲಾಂತು ಬೆಳ್ಳಿ, 6,000 ತೊಲೆ ಬಂಗಾರ. ಎಷ್ಟಂತ್ರಿ? ಎಷ್ಟು ತೊಲೆ? ಈಗ ಒಂದು ತಲೆ ರೊಕ್ಕಗೆ ಎಷ್ಟಂದ್ರೆ ಆಯಿತು? ಒಂದು ತಲೆಗೆ 1.5 ಲಕ್ಷ ತಗೇನು ಹೋಗ್ಯಾರಂತ. ಇವಾಗ ಒಂದು ತಲೆಗೆ 1.5 ಲಕ್ಷ ಹೋಗ್ಯಾರಂತ. ಅವು ಯಾವ ಎಷ್ಟು ಹೊಂಟಿರ್ತ, ಎಷ್ಟು ತೊಲೆ ತಗೊಂಡ್ರ? 6,000 ತೊಲೆ ಬಂಗಾರ, ಚೊಕ್ಕ ಬಂಗಾರ. ಮತ್ತೆಷ್ಟಂತ? 10 ತಲಾಂತು ಬೆಳ್ಳಿ. 10 ತಲಾಂತ ಅಂದ್ರೆ ಎಷ್ಟು ತಲೆ ಇರ್ಬೋದು? ಕೆಳಗೆ ಫುಟ್ ನೋಡೋದು ನೋಡ್ರಿ, 2ನೇ ಅಂತ ಅಂಕೆ ಇದೆ. 30,000 ತೊಲೆ ಬೆಳ್ಳಿ. 30,000 ತೊಲೆ ಬೆಳ್ಳಿ, 6,000 ಬಂಗಾರ ಅಂದ್ರೆ ಎಷ್ಟಾಗ್ತದೆ? ಚೀಲ ತುಂಬ್ತದಿಲ್ಲ, ಹೌದಲ್ಲ? ಆದ್ರೆ ಇಲ್ಲಿ ತಗೊಂಡ್ರಪ್ಪ ಅಂದರೆ ಒಂದು ಇಸ್ರಾಯೇಲ್ ಜನಾಂಗದವರಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ. ಆ ಪ್ರವಾದಿ ಏನು ಮಾಡ್ತಾನಪ್ಪ ಅಂದರೆ ನಮ್ಮ ಕುಷ್ಠ ಹತ್ತಿರ್ತಕ್ಕಂಥ ಕುಷ್ಠ ತೆಗೆದಾಕಿದಾಗ ಅವ್ನು ಏನು ಮಾಡಬೇಕು, ಗಿಫ್ಟಾಗಿ ಅನೇಕ ದಿನ ತರುವಾಗ ಅದ್ರ ಜೊತೆ ಇನ್ನೂ ಏನೇನೋ ಇದೆ, ಬಟ್ಟೆಗಳಿದೆ, ಒಳ್ಳೊಳ್ಳೆ ಅಂದರೆ ಅಲ್ಲಿ ಬೆಳೆ ಉಳ್ಳುವಂಥ ವಸ್ತ್ರಗಳಾಗಿರ್ಬೋದು, ಬೆಳೆ ಉಳ್ಳುವಂಥ ವಸ್ತುಗಳಾಗಿರ್ಬೋದು, ಕಾಣಿಕೆ ರೂಪದಲ್ಲಿ ತಗೊಂಡ್ಬರ್ತದೆ ಪ್ರೇರೆ. ಕಾಣಿಕೆ ರೂಪ ತಂದಾಗ ಅಲ್ಲಿ ಯಾರ ಹತ್ರ ಬರ್ತಾರೆ? ಪ್ರವಾದಿ ಆಗಿರ್ತಕ್ಕಂಥ ಎಲೀಷನ ಹತ್ರ ಬಂದಾಗ ಎಲೀಷನ ಹೇಳ್ತಾನೆ, ನೀನು ಹೋಗಿ ಏರ್ದಾನ ಹೊಳೆಯಲ್ಲಿ ಏನು ಮಾಡಬೇಕು, 7 ಸಾರಿ ಸ್ನಾನ ಮಾಡು. ಸ್ನಾನ ಮಾಡಿದಾಗ ಏನಾಗ್ತದೆ ನನಗಂದರೆ ನಿನ್ನ ಕುಷ್ಠರೋಗ ಹೋಗಿ ಕೂಸಿನ ದೇಹ ಯಾವ ರೀತಿ ಆಗ್ತದೋ ಅದೇ ಪ್ರಕಾರ ಆಗ್ತದೆ ಅಂತ ಹೇಳಿದಾಗ ಏನು ಮಾಡ್ತಾನೆ, ನಾಮಾನನು ಹೋಗಿ 7 ಸಾರಿ ಏರ್ದಾನ ಹೊಳೆದಲ್ಲಿ ಮುಣಿದಾಗ ಏನಾಗ್ತದೆ ಅವನಿಗೆ? ಕೂಸಿನ ದೇಹದಂತೆ ಕುಷ್ಠರೋಗ ಹೋಗಿ ಏನಾಗ್ತದೆ, ವಾಸಿ ಆಗ್ತದೆ. ವಾಸಿನ ಸಮಯದಲ್ಲಿ ಇಲ್ಲಿ ಬರ್ತಾನೆ, ಡೈರೆಕ್ಟಾಗಿ ಬಂದು ಪ್ರವಾದಿ ಹತ್ರ ಬಂದು, ತಗೋಪ್ಪ ನನಗೋಸ್ಕರ ನೀನು ನಿಮ್ಮ ಮಧ್ಯದಲ್ಲಿ ಇಂಥ ದೊಡ್ಡ ದೇವರು ಇದ್ದಿದ್ದಾರೆ ನಂಗೆ ಗೊತ್ತಾಗಿಲ್ಲ. ಇವಾಗ ದೇವರು ಇದ್ದಿದ್ದಾನೆ ಅಂದರೆ ಅದು ನಿಮ್ಮಲ್ಲೇ ಆ ಥರ ದೇವರು ಇದ್ದಾನೆ ಅಂಥೇಳಿ ಅವ್ರು ಏನು ಮಾಡ್ತಿದ್ದಾರೆ, ನನ್ನಲ್ಲಿರ್ತಕ್ಕಂಥ ಎಲ್ಲ ಕಾಣಿಕೆ ನೀನು ಏನು ಮಾಡಬೇಕು, ತಗೋ ಅಂತೇಳಿ ಕೊಡ್ತಿದ್ದಾರೆ. ಅದ್ರ ಪ್ರವಾದಿ ಏನಾದ್ರು ತಗೊಂಡ್ರೆ ಏನಾರ ಅಷ್ಟೊಂದು ಹಣ ಆಗಿರ್ಬೋದು, ಅಥವಾ ಅಷ್ಟೊಂದು ಬೆಳ್ಳಿ ಆಗಿರ್ಬೋದು, ಅಷ್ಟೊಂದು ಬಂಗಾರ ಆಗಿರ್ಬೋದು, ಒಳ್ಳೊಳ್ಳೆ ಬಟ್ಟೆಗಳಾಗಿರ್ಬೋದು, ಎಣ್ಣೆ ದ್ರಾಕ್ಷಿ ಏನೋ ತಗೊಂಬಂದು ಹೊರ್ಕೊಂಡು ತಗೊಂಡು ಬಂದವನಾಯ್ತು. ಆದರೆ ಇವೆಲ್ಲ ಒಂದು ಕೂಡ ಏನೂ ಮುಟ್ಟಿಲ್ಲ. ಯಾರು? ಪ್ರವಾದಿ ಆಗಿರ್ತಕ್ಕಂಥ ದೇವರ ಭಕ್ತ ಎಲೀಷ. ಆದರೆ ಈ ದುರಾಶೆ ಹತ್ರ ಬರ್ತಾ ಹಣವನ್ನು ಸಂಪಾದನೆ ಮಾಡಿಕೊಳ್ಬೇಕು, ಏನಾದರೂ ಗಳಿಸ್ಕೊಳ್ಬೇಕು ಅಂಥೇಳಿ ಯಾರ ಹತ್ರ ಹೊಂಟದ? ಇವಾಗ ಗೆಹಜಿ ಹತ್ರ ಬರ್ತದೆ. ಗೆಹಜಿ ಯಾರು ಶಿಷ್ಯವ? ಎಲೀಷನ ಶಿಷ್ಯ.
ಎಲಿಷನ ಶಿಷ್ಯ. ಈ ಶಿಷ್ಯನಲ್ಲಿ ಎಲಿಯನ ಬಳಿ ಯಾವ ರೀತಿ ಮನಸ್ಸಿದೆಯೋ ಅದೇ ಮನಸ್ಸು ನಮ್ಮಲ್ಲಿ ಇರಬೇಕು, ಹೌದಲ್ಲ? ಒಬ್ಬ ಈಗ ನೋಡಿ, ನಮಗೆ ಶಿಷ್ಯ ಯಾರು, ನಮ್ಮ ಗುರು ಯಾರು ಇವಾಗ? ಏಸು ಕ್ರಿಸ್ತ. ಏಸು ಕ್ರಿಸ್ತ ಇರ್ತಕ್ಕಂಥ ಮನಸ್ಸನ್ನು ಇರಬೇಕೇ ಇರಬಾರ್ದು? ಏಸು ಕ್ರಿಸ್ತ ಯಾವ ರೀತಿ ಹಣ ಏನಾದರೂ ಪ್ರೀತಿ ಮಾಡ್ಯಾರ? ಏಸು ಕ್ರಿಸ್ತ ಹತ್ರ ಏನಾದ್ರು ದುಡ್ಡು ಇತ್ತು ಆತನ ಹತ್ರ? ಸರ್ಕಾರಕ್ಕೆ ಕೊಡಬೇಕಾದ್ರೆ ಒಂದು ಆತನ ಹತ್ರ ₹1 ಕೂಡ ಇದ್ದಿಲ್ಲ ಅಂತ. ಈ ಪೇತ್ರ ಹತ್ರ ಹೋಗಿ ನೀನು ಸಮುದ್ರಕ್ಕೆ ಗಾಳ ಹಾಕಿದಾಗ ಸಮುದ್ರದಲ್ಲಿ ಮೀನು ಸಿಗ್ತದೆ, ಬಾಯಿದಲ್ಲಿ ಇರ್ತದೆ, ₹1 ಸಿಗ್ತದೆ, ಅದು ನಂದು ನೀನು ಸೇರಿಸಿ ಕೊಡ್ರು ರೋಮ್ ಸಾಮ್ರಾಜ್ಯಕ್ಕೆ ಅಂತ ಹೇಳ್ತಾರೆ, ಹೌದಲ್ಲ? ಅಂದರೆ ನಮ್ಮಲ್ಲಿ ನಮ್ಮ ಆಸೆ ಹೆಂಗದಪ್ಪ ಅಂದರೆ ಸಂಪಾದನೆ ಮಾಡಿಕೊಳ್ಬೇಕು ಅಂಥೇಳಿ ಆಸೆ ಪಟ್ಟು ಏನು ಮಾಡ್ತಾರೆ ಗೆಹಜಿ. ನೋಡೋ ಸಾರಿ 20ನೇ ವಚನ. ನಾಮಾನನು ಸ್ವಲ್ಪ ದೂರಕ್ಕೆ ಹೋದ ನಂತರ ನಾಮಾನು ಸ್ವಲ್ಪ ದೂರ ಹೋದ ನಂತರ ಅಂದರೆ ಎಲಿಷ ಪ್ರವಾದಿ ಏನು ತಗೊಂಡ ಮ್ಯಾಗ ಹೊರಗಡೆ ಸ್ವಲ್ಪ ದೂರ ಹೋಗಿ ಪ್ರಯಾಣ ಮಾಡ್ತಿದ್ದ ಸಮಯ ಏನು ಮಾಡ್ತಿದ್ದಾನ? ಅರೆ, ನನ್ನ ಸೇವಕ ಇಷ್ಟೊಂದು ಬೆಳ್ಳಿ ಬಂಗಾರಗಳು, ಇಷ್ಟೊಂದು ಆಸ್ತಿಗಳು, ಇಷ್ಟೊಂದು ಬೆಳೆ ಉಳ್ಳುವಂಥ ವಸ್ತ್ರಗಳು, ಬಟ್ಟೆ ಕೊಡುವಾಗ ಏನು ಸ್ವೀಕಾರ ಮಾಡಿಕೊಂಡಿಲ್ಲ. 6,000 ತಲೆ ಏನು ಬಂಗಾರ, ಎಷ್ಟು ತಲೆ ಬೆಳ್ಳಿ ಅಂತ, 2 ತಲಾಂತು ಬೆಳ್ಳಿ, ಏನು ತೆಗೆದುಕೊಂಡು ಕಳ್ಸಿಕೊಡ್ತಾರೆ. ಎಷ್ಟು ಮೂಢನ ಅಂತೇಳಿ ದುರಾಸೆ, ಆಸೆ, ಹಣದಾಸೆ, ಸಂಪಾದನೆ ಮಾಡ್ಕೊಳ್ಬೇಕಂತೇಳಿ ಏನು ಮಾಡ್ತಾರೆ ಅಂತ ಅವ್ರಿಂದ ಬೆನ್ನು ಹತ್ತದಂತ ನೋಡಿ. ಹಾಮಾನನು ಸ್ವಲ್ಪ ದೂರಕ್ಕೆ ಹೋದ ನಂತರ ದೇವರ ಮನುಷ್ಯನಾದ ಎಲಿಷನ ಸೇವಕನು ಗೆಹಜಿಯು ಮನಸ್ಸಿನಲ್ಲಿ, ನನ್ನ ಯಜಮಾನನು ಆ ಅರಮ್ಯನಾದ ನಾಮಾನನಿಂದ ಏನು ತೆಗೆದುಕೊಳ್ಳದೆ ಅವನನ್ನು ಹಾಗೆ ಕಳಿಸಿಬಿಟ್ಟನಲ್ಲ. ಯೆಹೋವನಾಣೆ, ನಾನು ಅವನ ಹಿಂದೆ ಓಡುತ್ತಾ ಹೋಗಿ ಅವನಿಂದ ಸ್ವಲ್ಪನಾದರೂ ಬಾಚಿಕೊಂಡು ಬರುವೆನು ಅಂದುಕೊಂಡು ಹೊರಟನು. ಎಲ್ಲಿ ಹೋಗ್ತಾ ಇದ್ದಾನೀಗ? ನಮ್ಮ ಸೇವಕ್ಕೆ ಏನೂ ತಗೊಂಡಿಲ್ಲ, ನಾನು ಸ್ವಲ್ಪದ ತೆಕ್ಕೊಂಡು ಬರಬೇಕು. ನಮಗೆ ಹಿಂದೆ ಏನಾರ ಆಗ್ತದೆ, ನಾನು ಮನೆಗೆ ತಂದಿಗ್ದಂದರೆ ನನ್ನ ಮಕ್ಕಳಿಗೆ ಆಗ್ತದೆ, ನನ್ನ ಮೊಮ್ಮಕ್ಕಳಿಗೆ ಆಗ್ತದೆ, ಏನಾದರೂ ಮುಂದೆ ಫ್ಯೂಚರ್ ಒಳ್ಳೇದಾಗ್ತದೆ ಅನ್ನೋಂಥ ಆರ್ಷಾರ ಹತ್ರ ಅದ, ಗೆಹಜಿ ಹತ್ರ ಅದ. ಗೆಹಜಿ ಹತ್ರ ಅಂದರೆ ಈ ಬಳಿ ಒಳ್ಳೆ ಮನಸ್ಸಿರ್ಬೇಕು. ಯಾಕಂದರೆ ನಾನು ಸೇವಕನೇ ಬಿಟ್ಟೇನಂದ್ರೆ ನಾನು ಕೂಡ ಬಿಟ್ಕೊಡ್ಬೇಕಂತ ಮನಸ್ಸಿರ್ಬೇಕು. ಆದರೆ ಏನು ಮಾಡಿದ್ದಾನೆ? ದುರಾಸೆ, ಸಂಪಾದನೆ ಮಾಡ್ಕೊಂತ ಆಸೆಯಿಂದ ಹೋಗಿ ಅವ್ರ ಹತ್ರ ಹೋಗಿ ಬೆಳ್ಳಿ ಬಂಗಾರ ಏನೇನು ಅವ್ರ ಹತ್ರ ಏನೇನದ ಎಲ್ಲವನ್ನು ದೋಚ್ಕೊಂಡು ಬರ್ತಾನೆ. ಈ ರೀತಿ ನಾವು ದುಸರವ್ರು ಬಂದಾರ, ಅವ್ರಿಗೆ ಗಿಫ್ಟ್ ಕೊಡ್ಬೇಕಂತೇಳಿ ನಾನು ಸೇವೆಗೆ ಏನು ಮಾಡಿದ್ದಾನೆ, ನಿನ್ನ ಹತ್ರ ಕಳ್ಸಿಕೊಟ್ಟನು ಅಂತೇಳಿ ಕಳ್ಸಿಕೊಟ್ಟಾಗ ಎಲ್ಲ ತೊಗೊಂಡು ತಂದು ಮನೆಗೆ ಹೋಗಿ ಮತ್ತೆ ಅಲ್ಲಿಂದ ಸಾವಧಾನ ಆಗಿ ಎಲಿಷನ ಹತ್ರ ಮೌನ ಅಂತಾನೆ. ಅವಾಗ ಕೆಳಗಡೆ ಮಾತೇನು ಕೇಳ್ತದಂದರೆ 25ನೇ ವಚನ ಸರಿ ನೋಡ್ರಿ. ಅವರು ಹೋದ ನಂತರ ಇವನು ತನ್ನ ಯಜಮಾನನ ಬಳಿಗೆ ಬಂದು ಎಲಿಷನು ಅವನಿಗೆ, ಗೆಹಜಿಯೇ, ಎಲ್ಲಿಗೆ ಹೋಗಿ ಬಂದಿ ಎಂದು ಕೇಳಿದನು. ಅದಕ್ಕೆ ಅವನು, ನಿನ್ನ ಸೇವಕನಾದ ನಾನು ಎಲ್ಲಿಗೆ ಹೋಗಲಿ ಎಂದು ಉತ್ತರ ಕೊಟ್ಟನು. ಆಗ ಎಲಿಷನು ಅವನಿಗೆ, ಒಬ್ಬ ರಥದಿಂದ ಇಳಿದು ಬಂದು ನಿನ್ನನ್ನು ಎದುರುಗೊಂಡದ್ದು ನನ್ನ ಜ್ಞಾನ ದೃಷ್ಟಿಗೆ ಕಾಣಿಸಲಿಲ್ಲವೆಂದು ನೆನೆಸುತ್ತೀಯೋ? ದ್ರವ್ಯ ಬಟ್ಟೆಗಳನ್ನು, ಎಣ್ಣೆ, ಮರದ ತೋಫುಗಳನ್ನು, ದ್ರಾಕ್ಷ ತೋಟಗಳು, ಕುರಿ ದನಗಳನ್ನು, ಧಾನ್ಯ ದಾಸ್ಯರು, ಜನರು, ಇವುಗಳನ್ನು ಸಂಪಾದಿಸುವುದಕ್ಕೆ ಇದು ಸಮಯವೋ? ಇವೆಲ್ಲ ದೊಡ್ಡ ಕಳಿಸ್ಕೊಳ್ಳೋದಕ್ಕೆ ಸಮಯ ಅಂತ ಯಾವ ಮಾತಾಡ್ತದೆ ಪ್ರಿಯರೇ? ಅದು ಕ್ರಿಸ್ತ ಪೂರ್ವ ಇರ್ತಕ್ಕಂಥ ಜನರಿಗೆ, ಆ ಟೈಮಿಗೆ ಇರ್ತಕ್ಕಂಥ ಜನರಿಗೆ ಆವಾಗ ಸಮಯ ಅಂತ ಹೇಳ್ತಾರೆ. ಮತ್ತು ಇವಾಗ ನಮ್ಮ ಸಮಯ ಅದನ್ನು, ನಮ್ಮ ಸಮಯ ದೇವರು ನಮ್ಗೆ ಯಾಕೆ ಕರೆದಿದ್ದಾರೆ? ನಾವೇನಾದರೂ ಹಣವನ್ನು ಸಂಪಾದನೆ ಮಾಡ್ಕೊಳ್ಬೇಕಂತ ಅದಕ್ಕೋಸ್ಕರ ಕರೆದಿದ್ದಾರೆ, ಅಥವಾ ಏನಾದರೂ ಮನೆ ಕಟ್ಕೊಂಡು ಕರೆದಿದ್ದಾರೆ, ಅಥವಾ ಏನಾದರೂ ದುಡ್ಡು ಸಂಪಾದನೆ ಮಾಡ್ಬೇಕು, ಬಟ್ಟೆ ಖರೀದಿ ಮಾಡ್ಕೊಂಡು ಕರೆದಿದ್ದಾರೆ. ಯಾಕೆ ಕರೆದಿದ್ದಾರೆ ಅಂದರೆ ನಾವೆಲ್ಲರೂ ಏನು ಬೇಕಪ್ಪ ಅಂದರೆ ಕ್ರಿಸ್ತನ ರೀತಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಯಾಕಂದರೆ ಇನ್ನೊಬ್ಬ ವ್ಯಕ್ತಿ ನೋಡುವಾಗ ಎಷ್ಟನೇ ವ್ಯಕ್ತಿ ಅದ ನೀವು ಗೆಹಜಿ. ಆ ಗೆಹಜಿ ದ್ರವ್ಯ ಆಸ್ತಿಯನ್ನು ಪಟ್ಟು ಏನು ಮಾಡ್ಕೋದಂದರೆ ನಾಮಾನಿ ಹತ್ತಿರ್ತಕ್ಕಂಥ ಕುಷ್ಠರೋಗ ತಂದುಕೊತಾನೆ ಪ್ರಿಯರೇ. ಬೆಳೆಯನ್ನು ಮಾಡಿದ್ದಾನೆ ದ್ರವ್ಯಾಸೆ ಪಟ್ಟು, ಕತ್ತಿಯಿಂದ ಏನಾಗಿದ್ದಾನೆ? ಸಮರ ಹೋಗಿ, ಹೌದಲ್ಲ? 2ನೇ ವ್ಯಕ್ತಿ ಯಾರು? ಗೆಹಜಿ. ಏನು ಮಾಡಿದ್ದಾನೆ? ದ್ರವ್ಯಾಸೆ ಪಟ್ಟು ಕುಷ್ಠರೋಗ ತಂದುಕೊಂಡಿದ್ದಾನೆ. ಇನ್ನೊಬ್ಬ ವ್ಯಕ್ತಿಯನ್ನು ಕುರಿತು ಆಲೋಚನೆ ಮಾಡೋಣ ಪ್ರಿಯರೇ. 2 ವ್ಯಕ್ತಿ ಅದಲ್ಲ, ಇನ್ನಿ ಟೈಮ್ ಅಂದರೆ 24 ಅವರ್ಸು ಏಸು ಕ್ರಿಸ್ತನ ಜೊತೆಯಲ್ಲಿ ಬದುಕಿರ್ತಕ್ಕಂಥ ವ್ಯಕ್ತಿ ನಮಗೆ ಗೊತ್ತಿರುವಂಥ ವಿಷಯ. ಯಾಕಂದರೆ ಏಸು ಕ್ರಿಸ್ತ ಮಾಡಿದಂಥ ಅದ್ಭುತ ಗೊತ್ತು, ಏಸು ಕ್ರಿಸ್ತ ಮಾಡಿದಂಥ ಮಹತ್ಕಾರ್ಯಗಳು ಗೊತ್ತು, ಏಸು ಕ್ರಿಸ್ತ ಮಾಡಿದಂಥ ಸ್ವಸ್ಥತೆಗಳು ಗೊತ್ತು, ಏಸು ಕ್ರಿಸ್ತ ಮಾಡಿರ್ತಕ್ಕಂಥ ಸರ್ವ ಕಾರ್ಯ ಗೊತ್ತು, ಏಸು ಕ್ರಿಸ್ತನಲ್ಲಿ ಇರ್ತಕ್ಕಂಥ ಸರ್ವ ಇತ್ತು ಗೊತ್ತು. ಯಾರಿಗೆ? ಇಸ್ಕರಿ. ಒಂದು ಸಾರಿ ನೋಡಿ ವಚನ, ಮತ್ತಾಯ ಬರೋ ಸುವಾರ್ತೆಯಲ್ಲಿ. ಸಮಯ ಆಗ್ತಾಯಿದೆ, ಆಯಿತು. ಮತ್ತೆ ಬರೋ ಸುವಾರ್ತೆ 26ನೇ ಅಧ್ಯಾಯ 26-14ನೇ ವಚನ. ಫಟ್ಪಟ ಮುಗಿಸೋಕೆ ಟೈಮ್ ಆಗ್ಯದ. ಆಮೇಲೆ 12 ಮಂದಿ ಶಿಷ್ಯರಲ್ಲಿ ಒಬ್ಬನಾದ ಇಸ್ಕರಿಯೂದನೆಂಬವನು ಮಹಾಯಾಜಕರ ಬಳಿಗೆ ಹೋಗಿ ನಾನು ಅವನನ್ನು ನಿಮಗೆ ಹಿಡಿಕೊಟ್ಟರೆ ನನಗೆ ಏನು ಕೊಡುತ್ತೀರಿ ಅಂದನು. ಅವರು ಅವನಿಗೆ 30 ರೂಪಾಯಿ ತೂಗಿ ಕೊಟ್ಟರು. ಅಂದಿನಿಂದ ಅವನು ಆತನ ಕೊಡುವುದಕ್ಕೆ ಅನುಕೂಲವಾದ ಸಮಯವನ್ನು ನೋಡ್ತಿದ್ದನು. ಯಾರಪ್ಪ ಅಂದರೆ ಎನಿ ಟೈಮ್ ಯೇಸು ಕ್ರಿಸ್ತನ ಜೊತೆಯಲ್ಲಿರುವಂಥ ವ್ಯಕ್ತಿ.
ಯೇಸು ಕ್ರಿಸ್ತನಲ್ಲಿ ಇರುವಂಥ ವ್ಯಕ್ತಿಯಲ್ಲಿ ಏನಿರಬೇಕಂದ್ರೆ ಯಥಾರ್ಥವಾಗಿರ್ಬೇಕು. ಯಾಕಂದರೆ ಯೇಸು ಪ್ರಭು ನೀತಿವಂತನು, ಯೇಸು ಪ್ರಭು ದ್ವೇಷ ಇಲ್ಲದಾತನು, ಯೇಸು ಪ್ರಭುಲಿ ಯಾವ ಪಾಪ ಇಲ್ಲದಂಥ ವ್ಯಕ್ತಿ, ಮಹಾಪುರುಷನಾಗಿರ್ತಕ್ಕಂಥ ಯೇಸು ಕ್ರಿಸ್ತರಿಗೆ, ಶಕಪುರುಷನಾಗಿದ್ದ ಯೇಸು ಕ್ರಿಸ್ತನಿಗೆ, ಲೋಕ ರಕ್ಷಕನಾಗಿದ್ದ ಯೇಸು ಕ್ರಿಸ್ತನಿಗೆ ಒಬ್ಬ ಅನ್ಯರ ಕೈಗೆ ಒಪ್ಪಿಸ್ಕೊಡ್ತದನು. ಯಾರು? ತನ್ನ ಜೊತೆಯಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿ, ತನ್ನ ಜೊತೆಯಲ್ಲಿ ಊಟ ಮಾಡ್ತಕ್ಕಂಥ ವ್ಯಕ್ತಿ, ಜೊತೆಯಲ್ಲಿ ನಡೆದಿರ್ತಕ್ಕಂಥ ವ್ಯಕ್ತಿ ಇಸ್ಕರಿಯೂದ ಯಾರನ್ನು ಮೋಸ ಮಾಡ್ತಿದ್ದಾನ? ಲೋಕ ರಕ್ಷಕನಾಗಿದ್ದ ಯೇಸು ಕ್ರಿಸ್ತರಿಗೆ, ಸರ್ವವನ್ನು ಬಲ್ಲಾತನು, ಸರ್ವವನ್ನು ತಿಳಿದಿರುವಾತನು, ಸರ್ವಜ್ಞಾನಿಯಾಗಿರ್ತಕ್ಕಂಥ ಮಹಾಪುರುಷನಾಗಿದ್ದ ಯೇಸು ಕ್ರಿಸ್ತರಿಗೆ ಒಬ್ಬ ಅನ್ಯರ ಕೈಗೆ ಯಾರು ಒಪ್ಪಿಸ್ತಾ ಇದ್ದಾರೆ ಅಂದರೆ ತನ್ನ ಜೊತೆಯಲ್ಲಿ ಎನಿ ಟೈಮ್ ಕೂತಿರ್ತಕ್ಕಂಥ ವ್ಯಕ್ತಿ ಒಬ್ಬ ಅನ್ಯರ ಕೈಗೆ ಒಪ್ಪಿಸ್ತದೆ ಪ್ರೇಯರೆ. ಅಂದರೆ ಈ ಸಮಯದಲ್ಲಿ ನೋಡುವಾಗ ನಮ್ಮ ಮಧ್ಯೆ ಅನೇಕರು ಇರ್ತಾರೆ ಪ್ರೇಯರೆ. ಯಾಕಂದರೆ ನಮ್ಮ ಜೊತೆಯಲ್ಲಿ ಕೂತಿರುವಂಥವ್ರು, ನಮ್ಮ ಜೊತೆಯಲ್ಲಿ ಊಟ ಮಾಡುವಂಥವ್ರು, ನಮ್ಮ ಸಹಜ ಇದ್ದಂಥವ್ರು ನಮಗೆ ಮಾಡ್ತಾರೆ ಸೂರ್ಯ ಹಾಕೋದು ನೋಡ್ತಾರೆ, ನಮ್ಮನ್ನೇ ನಾವು ಮೋಸ ಮಾಡೋದು ನೋಡ್ತಾರೆ, ಹೌದಲ್ರಿ? ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನ ಜೊತೆಯಲ್ಲಿರ್ತಕ್ಕಂಥ ವ್ಯಕ್ತಿ ಏನು ಮಾಡಿದಾನಂದರೆ 30 ರೂಪಾಯಿಗೆ ಹಣವನ್ನು ಸಂಪಾದನೆ ಮಾಡಿಕೊಳ್ಬೇಕಂತೇಳಿ ಒಂದು ದುರಾಸೆ ಪಟ್ಟು ಒಂದು ಆಲೋಚನೆ ಮಾಡಿ ಶಕಪುರುಷನಾಗಿದ್ದ ಯೇಸು ಕ್ರಿಸ್ತನಿಗೆ, ಲೋಕರಕ್ಷಕನಾಗಿದ್ದ ಯೇಸು ಕ್ರಿಸ್ತರಿಗೆ ಅನ್ಯರ ಕೈಗೆ ಒಪ್ಪಿಸಿಕೊಟ್ಟಿದ್ದನು ಪ್ರೇಯರೆ. ಒಪ್ಪಿಸಿಕೊಟ್ಟಿವ ಏನಾದರೂ ಸುಖವಾಗಿ ಬಾಳಿದ್ದಾನ ಅಂದರೆ ಇವ ಏನಾದರೂ ಹಣವನ್ನು ಸಂಪಾದನೆ ಮಾಡಿಕೊಂಡು ಹಣವನ್ನು ಇಕ್ಕೊಂಡು ಏನಾದರೂ ಹಣವನ್ನು ಅನುಭವಿಸಿದಾನ, ಸಂತೋಷಪಟ್ಟಿದ್ದಾನ, ಏನಾದ್ರು ಸಂತೋಷಪಟ್ಟೇನೇನ್ರಿ? ಇವನು ಕೂಡ ಏನಾಗ್ತಾನೆ, ಅರೆ ಹೆಂಗಸರು ಪಶ್ಚಾತ್ತಾಪಡ್ತಾನೆ. ಏನಪ್ಪ ಅಂದರೆ ಯಾವ ಪಾಪ ಇಲ್ಲಂಥ ವ್ಯಕ್ತಿ, ನಿರ್ದೋಷಿಯಾಗಿರ್ತಕ್ಕಂಥ ಯೇಸು ಕ್ರಿಸ್ತರು, ಇಂಥ ಮಹಾನುಭಾವ ಆಗಿರ್ತಕ್ಕಂಥ ಯೇಸು ಪ್ರಭು ಯಾವ ಪಾಪ ಇಲ್ಲಂಥ ವ್ಯಕ್ತಿಗೆ ನಾನು ಸುಮ್ಮನೆ ಒಬ್ಬರ ಕೈ ಒಪ್ಪಿಸ್ಕೊಟ್ಟು ಅಂತೇಳಿ ಏನು ಮಾಡ್ತಾನೆ, ಹೋಗಿ ಉರುಳಾಕೊಂಡು ಸತ್ತು ಹೋಗ್ತಾನೆ, ಹೌದಲ್ರಿ? ಅಂದರೆ ಏನಾದರೂ ಅದು ಹಣದಿಂದ ನಮ್ಗೆ ಏನಾದರೂ ಲಾಭ ಅದನ್ರಿ? ನಮಗೆ ಅವಶ್ಯಕತೆ ಎಷ್ಟದಷ್ಟು ಬೇಕು, ಹೌದಲ್ಲ? ಅತಿ ಆಸೆ, ದುರಾಸೆ ಇರಬಾರ್ದು. ದೇವ್ರಿಗೆ ಒಳ್ಳೆ ಆರೋಗ್ಯ ಕೊಟ್ಟಾರ, ಒಳ್ಳೆ ಊಟ ಕೊಟ್ಟಿದ್ದಾರೆ, ಮೈ ತುಂಬ ಬಟ್ಟೆ ಕೊಟ್ಟಿದ್ದಾರೆ, ನಮಗೆ ಏನೇನು ಬೇಕೆಲ್ಲ ಕೊಟ್ಟಿದ್ದಾರೆ, ಕೊಟ್ಟಿಲ್ಲ? ನೀವು ಪ್ರತಿದಿನ ಕೆಲಸ ಕೊಟ್ಟಿದ್ದಾರೆ, ಎಷ್ಟು ಬೇಕೋ ಕೊಟ್ಟಿದ್ದಾರೆ, ಆಸೆ ಕೊಟ್ಟಿದ್ದಾರೆಲ್ಲ ಆದರೆ ದುರಾಸೆ ಅಂತಕ್ಕಂಥ ನಮ್ಗೆ ಬರಬಾರ್ದು. ಅಂದರೆ ದೇವರಿಗಿಂತ ಹಣವನ್ನು ನಾವು ಪ್ರೀತಿ ಮಾಡಬಾರ್ದು, ಹಣವನ್ನು ಸಂಪಾದನೆಗೋಸ್ಕರ ನಾವು ಆತುರ ಪಡಬಾರ್ದು. ಯಾವುದಕ್ಕೆ ಪ್ರೀತಿ ಮಾಡಬೇಕು? ದೇವರನ್ನೇ ಪ್ರೀತಿ ಮಾಡಬೇಕು. ಯಾಕಂದರೆ ಹಣವನ್ನು ಮತ್ತು ದೇವರನ್ನು ಸೇವಿಸ್ಲಿಕ್ಕಾಗಲ್ಲ, ಎರಡು ಯಜಮಾನಿಗೆ ನಾವು ಪ್ರೀತಿ ಮಾಡೋಕ್ಕಾಗಲ್ಲ. ಒಬ್ಬರನ್ನು ದ್ವೇಷ ಮಾಡ್ಬೇಕಂತ ಒಬ್ಬರಿಗೆ ಪ್ರೀತಿ ಮಾಡಬೇಕಾಗ್ತದೆ. ಯಾರ್ಯಾರು ಒಬ್ಬರಿಗೆ ಪ್ರೀತಿ ಮಾಡಿದಾಗ ಮನಸ್ಫೂರ್ತಿಯಾಗಿ ಪ್ರೀತಿ ಮಾಡೋಕೆ, ಹಾಗೆ ನಾವೇನು ಮಾಡ್ಬೇಕಂದ್ರೆ ಮನಸ್ಫೂರ್ತಿಯನ್ನು ಯೇಸುಪ್ರಭುನ ಕಡೆ ದೃಷ್ಟಿ ಇಕ್ಕದಾಗ ನಮಗೇನು ಸಿಗ್ತದಂತೆ? ನಿತ್ಯ ಲೋಕ ಸಿಗ್ತದೆ ಪ್ರಿಯ. ಇವರೆಲ್ಲ ಏನು ಮಾಡ್ಕೊಂಡ್ರೆ ಭ್ರಷ್ಟರಾಗಿ ದೇವರಿಂದ ಎಲ್ಲಿ ಹೋಗಿದ್ದಾರೆ? ಇವಾಗ ಪಾತಾಳಕ್ಕೆ, ನಾಶನಕ್ಕೆ ಹೋಗಿದ್ದಾರೆ. ಸೈತಾನನ ಒಂದು ಬಂಧನ ಬಿದ್ದು ಸರ್ವನಾಶ ಮಾಡ್ಕೊಂಡ್ರೆ. ಯಾಕೆ? ಏನು ಕಾರಣ? ಅದು ಕೆಲ ಕಾರಣ ಏನಪ್ಪ ಅಂದರೆ ಹಣದ ಆಸೆ, ದ್ರವ್ಯನ ಸಂಪಾದಿಸಿ ಮಾಡ್ಬೇಕಂಬಂಥ ಆಸೆ. ಇನ್ನೊಂದು ವ್ಯಕ್ತಿ ನೋಡುವಾಗ ಅಪೊಸ್ತಲರ ಕೃತ್ಯಗಳು ನೋಡ್ತೀವಲ್ಲ, ಸೆಪೇರಳು, ಅನನೀಯ ಮತ್ತು ಅವ್ರೇನು ಮಾಡ್ತಾರೆ? ಅವ್ರನ್ನೂ ಕೂಡ ಹಣ, ಯಾಕಂದರೆ ಮೊದಲನೇ ಶತಮಾನದಲ್ಲಿ ಸುವಾರ್ತೆ ಅಭಿವೃದ್ಧಿ ಆಗ್ಬೇಕಂತೇಳಿ ಈ ರೀತಿಯೆಲ್ಲ ಸಭೆಯಾಗಿ ಕೂತ್ಕೊಂಡಿದ್ದಿಲ್ಲ. ಆ ಟೈಮಲ್ಲಿ ಮೊದಲನೇ ಶತಮಾನದಲ್ಲಿ ಕೂಡ ಎಲ್ಲ ರೀತಿ ಸಭೆಯಾಗಿ ಕೂತ್ಕೊಳ್ತಾರೆ ಪ್ರಿಯರೇ. ನೀವೆಲ್ಲ ಯಾಕೆ ಕುಂತಿದ್ದೆವು? ದೇವ್ರ ಮಾತು ಕಲ್ತ್ಕೋಬೇಕು, ಕಲ್ತ್ಕೊಂಡಂಥ ಮಾತುಗಳೇ ಇನ್ನೊಬ್ರಿಗೆ ಕಲಿಸ್ಬೇಕು ಅನ್ನೋಂಥ ಆಲೋಚನೆ ಕುಂತಿದ್ದಲ್ಲ. ಒಂದು ದೇವ್ರ ಮೇಪಡಿಸಬೇಕು, ನಮ್ಮ ಆತ್ಮ ರಕ್ಷಿಸ್ಕೊಳ್ಬೇಕು, ನಾವು ರಕ್ಷಿಸ್ಕೊಂಡೆ ಇನ್ನೊಬ್ರಿಗೆ ಏನು ಮಾಡಬೇಕು? ಪ್ರಕಟಿಸ್ಕೊಂಬಂಥ ಆಲೋಚನೆ ಸಭೆಯಾಗಿ ಕೂತ್ಕೊಂಡಿದ್ದೇವೆ. ಅದು ಬಿಟ್ಟರೆ ಬೇರೆ ಏನು ಉದ್ದೇಶ ಇದೇನ್ರಿ? ಏನಾರು ಹಣ ಸಿಗುತ್ತೆ ನಾವು ಕುಂತಿರಿಲ್ಲ, ಸಿಗಲ್ಲ. ಹಾಗಾಗಿ ನಾವು ಯಾಕೆ ಕುಂತಿದ್ದೆವಪ್ಪ ಅಂದರೆ ದೇವರನ್ನು ವಾಕ್ಯ ಕಲ್ತುಕೊಂಡು ಇನ್ನೊಬ್ಬರಿಗೆ ಸಾರಬೇಕನ್ನುವಂಥ ಆಲೋಚನೆ ಕುಂತಿದ್ದೆವು. ಹಾಗಾಗಿ ಮೊದಲನೇ ಶತಮಾನದಲ್ಲಿ ಹಣವನ್ನು ಗೂಡಿಸ್ಕೊತಿರಂತೆ ಅಂದರೆ ಅವ್ರಿಗಿರ್ತಕ್ಕಂಥ ಹೊಲ ಆಗಿರ್ಬೋದು, ಅವ್ರಿಗಿರ್ತಕ್ಕಂಥ ಆಸ್ತಿ ಆಗಿರ್ಬೋದು ಎಲ್ಲವನ್ನು ತಂದು ಮಾರಿ ಅಪೊಸ್ತಲರ ಪಾದ ಬಳಿ ಇಡ್ತಿದ್ರಂತ. ಯಾವಾಗ? ಮೊದಲನೇ ಶತಮಾನ. ಅರ್ಥ ಆಗ್ತದೆ ಏನು? ಬೇಜಾರಾಗ್ತದ? ಆಯ್ತು, ಇನ್ನೊಂದು ವರ್ಷ ತೋರಿಸಿ ಮುಗಿಸಿಕ್ತ ಟೈಮ್ ಆಗ್ಯದ. ಬೇಜಾರಾಗ್ತೇನು? ಹಾಗಾಗಿ ಮೊದಲನೇ ಶತಮಾನದಲ್ಲಿ ಎಲ್ಲ ಹೊಲ ಫಿಲ್ಲ ಮಾರ್ಕೊಂಡು ಏನು ಮಾಡ್ತೀವಿ? ಎಲ್ಲ ಬಂದಿರ್ತಕ್ಕಂಥ ಆಸ್ತಿ ಯಾರು ಹತ್ತಿರ ಇಡ್ತಿರೋ ಅಪೊಸ್ತಲರು ಇಟ್ಟಾಗ ಅಪೊಸ್ತಲರಿಗೆ ಎಲ್ಲರಿಗೂ ಏನೇನು ಅಗತ್ಯ ಅದನ್ನು ಹಂಚಿಕೊಡ್ತಾರೆ. ಯಾಕಂದರೆ ಸುವಾರ್ತೆ ಅಭಿವೃದ್ಧಿ ಮಾಡಬೇಕು. ಯಾಕಂದರೆ ಅವ್ರಿಗೆ ಸ್ವಂತ ಆಲೋಚನೆ, ನಾನು ಮನೆ ಕಟ್ಕೊಳ್ಬೇಕು ಅಥವಾ ಆಸ್ತಿ ಸಂಪಾದನೆ ಮಾಡಿಕೊಳ್ಬೇಕು, ದ್ರವ್ಯ ಸಂಪಾದನೆ ಮಾಡ್ಕೊಂತ ಆಸೆ ಏನಿಲ್ಲ. ಆದ್ರೂ ಕೂಡ ಇವ್ರಿಗೂ ಕೂಡ ನಾನು ಕೂಡ ದೇವ್ರ ಸೇವೆಗೋಸ್ಕರ ಏನಾದರೂ ಕೊಡಬೇಕಂತೇಳಿ ಸ್ವಂತ ಅಲ್ಲ, ಇವ್ರದೇ, ಬೇರೆದು ಯಾರ್ದಲ್ಲ, ಇವ್ರದೇ ಮಾರಿ ಏನು ಮಾಡಿದ್ದಾರೆ? ದೇವ್ರ ಹತ್ರ ಏನು ಮಾಡಿದ್ದಾರೆ? ಸುಳ್ಳು ಹೇಳಿದ್ದಾರೆ ಪ್ರಿಯರೇ. ಅಂದರೆ ಮೋಸ ಮಾಡಿದ್ದಾರೆ. ಮೋಸ ಮಾಡಿ ಏನು ಮಾಡಿದ್ದಾರೆ? ಅವ್ರನ್ನೂ ಕೂಡ ದೇವರನ್ನು ವಿರೋಧಿಸಿ, ದೇವರನ್ನು ಮೋಸ ಮಾಡಿ, ದೇವರು ಸುಳ್ಳು ಹೇಳಿ ಮರಣವನ್ನು ತಂದುಕೊಂಡಿದ್ದಾರೆ ಪ್ರಿಯರೇ. ಆದರೆ ದೇವರು ನಮ್ಮ ಮರಣ ತಂದುಕೊಳ್ಳೋದಕ್ಕೆ ಅಥವಾ ಹಣವನ್ನು ಪ್ರೀತಿಸೋಕೆ ದೇವರು ನಮ್ಗೆ ಕರೆದಿಲ್ಲ. ದೇವ್ರನ್ನ ಕರೆದಂಥ ಉದ್ದೇಶ ಏನಪ್ಪ ಅಂದರೆ ನನ್ನ ಮಕ್ಕಳು ನನ್ನ ಕಡೆ ಬರಬೇಕು, ನನ್ನ ಮಾತು ಕೇಳಬೇಕು, ನನ್ನ ವಾಕ್ಯಕ್ಕೆ ತಿಳ್ಕೊಂಡು ಎಲ್ಲರೂ ಸರ್ವಕ್ಕೆ ಹೋಗಿ ಸರ್ವ ಸೃಷ್ಟಿ ಸುವಾರ್ತೆ ಮಾಡಬೇಕು, ಎಲ್ಲ ಮಕ್ಕಳು ಏನು ಮಾಡಬೇಕು? ಪರಲೋಕ ಕಡೆ ಬರಬೇಕು ಎಂಬ ದೇವ್ರ ಉದ್ದೇಶ. ಯಾಕಂದರೆ ಎಲ್ಲರನ್ನು ಸಂಪಾದನೆ ಮಾಡಿಕೊಳ್ಬೇಕು, ಒಂದು ಪ್ರೀತಿ ಮಾಡಬೇಕು, ಎಲ್ಲರಿಗೆ ಕರುಣಿಸಬೇಕು, ದೇವರ ಪ್ರೀತಿ ತೋರಿಸ್ಬೇಕು, ಕ್ರಿಸ್ತನ ಪ್ರೀತಿ ತೋರಿಸ್ಬೇಕಂತ ದೇವರು ಮಾಡಿದಂಥ ನಮ್ಗೆ ಕರೆದಂಥ ಪ್ರೇರೆ. ಕೊನೆದಾಗ ಒಂದು ವಚನ ತೋರಿಸಿ ಮುಗಿಸ್ತೀನಿ. ಇವಾಗ ತಿಮೋತಿಗೆ ಬರೆದ ಮೊದಲನೇ ಪತ್ರಿಕೆ. ಅರ್ಥ ಆಗ್ತದೆ ಬ್ರದರ್? ಏನು ಸಿಸ್ಟರ್? ಏನು ಫಾಸ್ಟ್ ಮಾತಾಡ್ತಾ ಇದ್ದೆ? ಆಡೋಂಥ ಮಾತು ಅರ್ಥ ಆಗ್ತಾ ಇದೆಯಲ್ಲ? ತಿಮೋತಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 11ನೇ ವಚನ ಸಾರಿ ನೋಡಿ. ದೇವರನ್ನು ಕರೆದಿರ್ತಕ್ಕಂಥ ಉದ್ದೇಶ ಏನು? ಯಾಕೆ? ಎಲೇ ದೇವರ ಮನುಷ್ಯನೇ, ನೀನಾದರೂ ದೂರವಾಗಿರು ಅಂತ ಹೇಳ್ತಾರೆ ಪ್ರೇರೆ ದೇವರು.
ಅಂದರೆ ಕೂಡಿ ಬಂದಂಥ ನಾವೆಲ್ಲ ಯಾರ ಮಕ್ಕಳು ಇದ್ದೇವೆ ಇವಾಗ? ದೇವರ ಮಕ್ಕಳು. ಯಾಕಂದರೆ ನಾವು ಯೇಸು ಕ್ರಿಸ್ತನ ರಕ್ತದಲ್ಲಿ ಪಾಪಗಳನ್ನು ತೊಳೆದುಕೊಂಡವರು, ಕ್ರಿಸ್ತನ ಸೆರದಲ್ಲಿ ಭಾಗಿಗಳಾಗುವಂಥವ್ರು, ಕ್ರಿಸ್ತನ ರಕ್ತದಲ್ಲಿ ನಾವು ಪಾಲು ಹೊಂದುವಂಥವ್ರು, ನಾವು ದೇವರ ಮಕ್ಕಳಂತೂ ಕರೆಯಲ್ಪಟ್ಟಂಥವ್ರು. ನಮ್ಮ ಅಂಧಕಾರತಕ್ಕಂಥ ನಮ್ಮನ್ನು, ಪಾಪದ ಬಂದಿರ್ತಕ್ಕಂಥ ನಮ್ಮನ್ನು ದೇವರು ಮಾಡಿದ್ದಾರೆ, ಹೊರಗೆ ತಂದಿದ್ದಾರೆ. ಸೈತನ ಅಧಿಕಾರವನ್ನು ಹೊರಗಡೆ ತಂದಿದ್ದಾರೆ. ಆದರೆ ದೇವರು ಹೇಳುವಂಥ ಮಾತಂದರೆ, ಎಲೆ ಮನುಷ್ಯನೇ, ಎಲೆ ದೇವರ ಮನುಷ್ಯನೇ, ನೀನಾದರೂ ಇವುಗಳಿಗೆ ದೂರವಾಗಿರು. ಏನು ಕಲಿಬೇಕಂತ? ನೀತಿ, ಭಕ್ತಿ, ನಂಬಿಕೆ, ಸ್ಥಿರಚಿತ್ತ, ಸಾಧಿತ್ಕೃತ ಇವುಗಳನ್ನು ಸಂಪಾದಿಸುವುದಕ್ಕೆ ಪ್ರಯಾಸಪಡು. ಏನು ಸಂಪಾದಿಸೋದಕ್ಕೆ? ಹಣನ, ಬಂಗಾರನ, ಬಟ್ಟೆನ, ಒಡವೆಗಳ, ಮನೆಗಳ, ಆಸ್ತಿನ ಏನು ಸಂಪಾದನೆ ಮಾಡ್ಬೇಕಂತ? ದೇವರ ಮಕ್ಕಳಂತ ನಾವು, ಕ್ರಿಸ್ತರ ಮಕ್ಕಳದಂತ ನಾವು, ಕ್ರಿಸ್ತನ ಧರಿಸಿಕೊಂಡ್ಬೇಕಂತ ನಾವು ಏನು ಸಂಪಾದನೆ ಮಾಡ್ಬೇಕಂತ? ಇವು ಸಂಪಾದನೆ ಮಾಡಬೇಕು. ಅದಕ್ಕೋಸ್ಕರ ಕರೆದಂತ ದೇವರು ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರಚಿತ್ತ, ಇವುಗಳನ್ನು ಸಂಪಾದಿಸುವುದಕ್ಕೆ ಪ್ರಯಾಸಪಡು. ಕ್ರಿಸ್ತ ನಂಬಿಕೆ ಉಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು, ನಿತ್ಯ ಜೀವವನ್ನು ಹಿಡಿದುಕೋ, ಅದಕ್ಕಾಗಿ ದೇವರು ನಿಮ್ಮನ್ನು ಕರೆದನು. ಎದಕ್ಕೆ ಕರೆದನಂತ್ರಿ? ನೀವೆಲ್ಲರೂ ಮಾಡಬೇಕು, ದೇವರಾಗಿ ಕಲ್ತ್ಕೊಳ್ಬೇಕು, ಅನೇಕರಿಗೆ ಕಾಪಾಡಿಕೊಳ್ಬೇಕು, ನಿಮ್ಮನ್ನು ನೀವು ಕಾಪಾಡಿಕೊಳ್ಬೇಕು. ನೀವು ನೋಡೋಕ್ಕೆ ಎಲ್ಲರೂ ನಿತ್ಯ ಜೀವವನ್ನು ಪಡ್ಕೊಳ್ಬೇಕೆಂಬುದೇ ಈ ರೀತಿಯಲ್ಲಿ ಕುಂತೀವಲ್ಲ. ಸತ್ತ ನಂತರ ಇನ್ನೊಂದು ಲೋಕ ಇದೆ, ಸತ್ತ ನಂತರ ಇನ್ನೊಂದು ಜೀವಿತ ಇದೆ. ಆ ಜೀವಿತ ಪಡ್ಕೊಳ್ಬೇಕಂದ್ರೂ ನಾವು ದೇವರಾಗಿ ಕಲ್ತ್ಕೊಳ್ಬೇಕು, ಕಲ್ತಿನವರಿಗೆ ಸಾರಬೇಕು, ನಾವು ಕೂಡ ಸರಿಪಡಿಸ್ಕೊಳ್ಬೇಕು ಅನ್ನೋಂಥ ಉದ್ದೇಶ ಕೂತಿದ್ದೆವು. ಆದರೆ ದೇವ್ರು ಕರೆದಂಥ ಉದ್ದೇಶ ಏನಂದರೆ ಎಲ್ಲರೂ ಯಾಕೆ ಕರೆದಂತೆ? ನಿತ್ಯ ಜೀವನ ಪಡ್ಕೊಳ್ಬೇಕೆಂಬುದಕ್ಕೋಸ್ಕರ ಕರೆದನಂತ. ಆದರೆ ನಾವು ಅದಕ್ಕೋಸ್ಕರ ಅಥವಾ ಏನು ಸಂಪಾದನೆ ಮಾಡ್ಕೊಂತ ಆಸರಪಟ್ಟಿದ್ದೆವು? ಒಂದು ಸಾರಿ ಆಲೋಚನೆ ಮಾಡ್ಕೊರಿ. ಯಾಕಂದರೆ ನಾವು ದೇವ್ರ ಮೇಲೆ ಪ್ರೀತಿ ಇಟ್ಟಿದ್ದೇವ ಅಥವಾ ಧನದ ಮೇಲೆ ಪ್ರೀತಿ ಇಟ್ಟಿದ್ದೇವ? ಒಂದು ಸರಿ ನಮ್ಮನ್ನು ನಾವು ಆಲೋಚನೆ ಮಾಡಬೇಕಾಗಿದೆ. ಯಾಕಂದರೆ ನಾವು ಪರಿಶೋಧನೆ ಮಾಡಬೇಕಾಗಿದೆ, ನಮ್ಮ ಜೀವಿತ ಯಾವ ರೀತಿಗಿದೆ. ಯಾಕಂದ್ರೆ ಇವ್ರ ವಾಕ್ಯ ಅಂತ ಹೇಳ್ತದೆ, ಎಲ್ಲರೂ ಶುಭ ಕಾರ್ಯಗಳ ಮೇಲೆ ಮನಸ್ಸಿಟ್ಟಿದ್ದಾರೆ, ಯೇಸು ಕ್ರಿಸ್ತನ ಕಾರ್ಯ ಮೇಲೆ ಯಾರು ಮನಸ್ಸಿಟ್ಟಿದ್ದಾರೆ? ಮೇಲೆ ಮನಸ್ಸದ ಹಣ ಸಂಪಾದನೆ ಮಾಡಬೇಕು, ಮನೆ ಕಟ್ಟಬೇಕು, ಇಲ್ಲೊಂದು ಮನೆ ಕಟ್ಟಬೇಕು, ಅಲ್ಲೊಂದು ಮನೆ ಕಟ್ಟಬೇಕು, ಅಲ್ಲೊಂದು ಪ್ಲಾಟ್ ತಗೋಬೇಕು, ಇಲ್ಲಿ ಬಟ್ಟೆ ತಗೋಬೇಕು, ಈ ಸೀರೆ ತಗೋಬೇಕು, ಆ ಬಟ್ಟೆ ತಗೋಬೇಕು, ಈ ಬಂಗಾರ ಖರೀದಿ ಮಾಡಬೇಕು, ಇದೇ ಆಶೆ ಅದೆಲ್ಲ ನಮ್ಗೆ ಹೆಚ್ಚಿಗೆ, ಹೌದಲ್ರಿ? ಹೌದಾ? ಆದರೆ ನಿಜಕ್ಕೂ ನಾವು ಏನು ಮಾಡಬೇಕಪ್ಪ ಅಂದರೆ ದೇವರ ಮೇಲೆ ಮನಸ್ಸಿಡಬೇಕು, ದೇವರ ವಾಕ್ಯವನ್ನು ನಡೆಸಬೇಕು. ಗೊತ್ತಿಲ್ಲ, ಏನಾದರೂ ದೇವರ ವಾಕ್ಯ ಸಾರಬೇಕು, ಏನಾದರೂ ಮಾಡಬೇಕು, ಕ್ರಿಸ್ತನ ರಾಜ್ಯಕ್ಕೋಸ್ಕರ ಏನಾದರೂ ಮಾಡಬೇಕೆಂಬಂಥ ಆಲೋಚನೆ ಇರಬೇಕು. ನಾವು ಕೆಲಸ ಮಾಡುವಾಗಲೂ, ಹೋಗುವಾಗಲೂ, ಬರುವಾಗಲೂ, ಮಲಗಿರುವಾಗಲೂ, ನಾವು ಮಲಗಿರೋಕೆ ಏನು ಆಲೋಚನೆ ಇರಬೇಕು? ದೇವರ ಕುರಿತ ಆಲೋಚನೆ ಇರಬೇಕು, ದೇವರ ವಾಕ್ಯದ ಕುರಿತಾಗಿ ಆಲೋಚನೆ ಇರಬೇಕು. ಯಾಕಂದ್ರೆ ದಾವೀದ ಮಹಾರಾಜನ ಕೀರ್ತನದಲ್ಲಿ ಯೆಹೋವನ ಧರ್ಮಶಾಸ್ತ್ರ ಹೆಂಗೆ ಮಾಡ್ಬೇಕಂತ? ಹಗಲು ಅಂದರೆ ಹಗಲು ಇರೋದು ಬೈಬಲ್ ಹಿಡ್ಕೊಂಡು ಕೊಡೋಕ್ಕಾಗ್ತದೇನು? ಓದಿರ್ತಕ್ಕಂಥ ವಾಕ್ಯ ನೀವು ದಂಧೆ ಮಾಡ್ತಿರುತ್ತೆ, ಕೆಲಸ ಮಾಡುವಂಥ ಸಮಯದಲ್ಲಿ, ಹೋದ ಸಮಯದಲ್ಲಿ ಮಾಡಬೇಕು ಅಂತ ಆಲೋಚನೆ ಮಾಡಬೇಕು, ಮೆಲುಕು ಹಾಕ್ತಾ ಇರಬೇಕು. ಯಾಕಂದರೆ ದಿನವೆಲ್ಲ ಎಮ್ಮೆಗಳಾಗಲಿ ಅಥವಾ ಹಸುಗಳು, ದನಗಳಾಗಲಿ, ಎತ್ತುಗಳಾಗಲಿ ದಿನವೆಲ್ಲ ಹುಲ್ಲು ಮೈದು ಬರ್ತಾವೆ, ಹೌದಲ್ಲ? ಬಂದು ರಾತ್ರಿ ಏನು ಮಾಡ್ತಾವೆ? ಮೆಲುಕು ಹಾಕ್ತಾ ಇರ್ತಾವೆ. ನೀವು ಬೆಳಗ್ಗೆ ಒಂದು ಸಾರಿ ಓದ್ತಿರಲ್ಲ ಬೈಬಲ್, ಓದಿರ್ತಕ್ಕಂಥ ವಾಕ್ಯ ದಿನಾಲು ಕೆಲಸ ಮಾಡೋ ಸಮಯ ಏನು ಮಾಡ್ಬೇಕಂತ? ಮೆಲುಕು ಹಾಕ್ತಾ ಇರಬೇಕಂತ, ಆಲೋಚನೆ ಮಾಡ್ತಾ ಇರಬೇಕಂತ. ಇವತ್ತು ಏನು ವಾಕ್ಯ ಓದ, ದೇವರು ಏನು ಹೇಳಿದ್ರು, ಅದನ್ನು ಏನು ಕಲ್ಕೊಂಡು ಅಂತೇಳಿ ಆಲೋಚನೆ ಮಾಡ್ಬೇಕಂತ. ಯಾಕಂದರೆ ದೇವರು ನಮಗೆ ಆ ರೀತಿ ಆಲೋಚನೆ ಮಾಡ್ಕೊಂಡಿದ್ದಾಗ, ದೇವ್ರ ವಾಕ್ಯದ ಇದ್ದಾಗ ನಮ್ಗೆ ಏನು ಸಿಗ್ತದೆ? ಸತ್ತ ನಂತರ ಇನ್ನೊಂದು ಜೀವಿತ ಇದೆ, ಅದು ಶಾಶ್ವತದ ಲೋಕ. ಯಾರಾಯ್ತು ಯೇಸು ಕ್ರಿಸ್ತನ ಮೇಲೆ ಮನಸ್ಸಿಡ್ತಾರೋ ಅವ್ರಿಗೆ ನಿತ್ಯ ಜೀವದ. ಯಾಕಂದರೆ ದೇವ್ರ ಎಲ್ಲರೂ ನಿತ್ಯ ಕಳಿಸ್ಬೇಕಂತ ದೇವ್ರ ಉದ್ದೇಶ ಅಲ್ಲ, ಎಲ್ಲರೂ ಇಲ್ಲಿ ಬರ್ಬೇಕಂತೇಳಿ ನಿತ್ಯ ಜೀವ ಪಡ್ಕೊಳ್ಬೇಕೆಂಬುದೇ ದೇವರೊಂದು ಆಶಯದ ಪ್ರೇರಣೆ. ಹಾಗಾಗಿ ನಾವೆಲ್ಲ ಏನು ಮಾಡಬೇಕಂದ್ರೆ ದೇವರ ವಾಕ್ಯ ಮೇಲೆ ಗಮನ ಇಡಬೇಕು. ನಾವು ಹಣದ ಆಸೆ ಉಳ್ಳವರಾಗಿರಬಾರ್ದು, ಹಣವನ್ನು ಸಂಪಾದನೆ ಮಾಡ್ಕೊಂಬಂಥ ಆಸೆ ಇರಬಾರ್ದು. ದೇವರ ವಾಕ್ಯ ಏನು ಹೋದರೆ ಮೇಲೆ ನೋಡುವಾಗ ಪ್ರೀತಿ, ನಂಬಿಕೆ, ಎಲ್ಲರನ್ನು ಕ್ಷಮಿಸುವಂಥ ಮನಸ್ಸು, ಎಲ್ಲರನ್ನು ಕರೆಯುವಂಥ ಮನಸ್ಸು, ತೆಗೆದಿಸ್ಕೊಳ್ಳುವಂಥ ಮನಸ್ಸು, ಇನ್ನೊಬ್ಬರನ್ನು ಪ್ರೀತಿಸುವಂಥ ಮನಸ್ಸು, ವೈಗಳನ್ನು ಕ್ಷಮಿಸುವಂಥ ಮನಸ್ಸು, ಇನ್ನೊಬ್ಬರಿಗೆ ವಾಕ್ಯ ಸಾರುವಂಥ ಮನಸ್ಸು ನಮ್ಮ ಅದೆಲ್ಲರಲ್ಲಿ ಬಂದಾಗ ಏನಾಗ್ತದೆ? ದೇವ್ರ ಕರೆದದಕ್ಕೆ ಸಾರ್ಥಕ ಆಯ್ತದೆ, ಹೌದಲ್ರಿ? ನಾವು ದೇವ್ರ ಕರೆದಂಥ ಉದ್ದೇಶ ಬಿಟ್ಟುಕೊಟ್ಟು ನಮ್ಮ ಉದ್ದೇಶ ಪ್ರಕಾರ ನಡೆದಾಗ ದೇವ್ರ ಉಗ್ರತೆ ಒಳಗಾಗ್ತೇವೆ. ಯಾವ ರೀತಿ ಬಿಳಾಮನು ಯಾವ ರೀತಿಗೆ ನಾಶವಾಗಿ ಹೋಗಿದ್ದಾನೋ, ಅದೇ ರೀತಿಗೆ ಗೆಹಜಿ ಯಾವ ರೀತಿ ನಾಶವಾಗಿ ಹೋಗಿದ್ದಾನೋ, ಇಸ್ಕರಿಯೋದನು ಯಾವ ರೀತಿ ನಾಶನ ಹೋಗಿದ್ದಾನೋ, ಯಾರು ಇನ್ನೊಬ್ಬರು ಅನನೀಯ ಸಫಲ ಯಾವ ರೀತಿ ನಾಶನ ಹೋದ ಆ ರೀತಿ ನಾಶನ ತಂದುಕೊತ. ಯಾಕಂದರೆ ನಮ್ಮ ಮನಸ್ಸಲ್ಲಿರಬೇಕಪ್ಪ ಅಂದರೆ ಕ್ರಿಸ್ತನ ಮೇಲೆ ಇರಬೇಕು. ಯಾಕಂದರೆ ಕ್ರಿಸ್ತನ ಮೂಲಕ ನಮಗೆ ನಿತ್ಯ ಲೋಕದ ಪ್ರೇರಣೆ. ಹಾಗಾಗಿ ಎಲ್ಲರೂ ಸರಿ ಆಲೋಚನೆ ಮಾಡಿಕೊಂಡು ತಮ್ಮನ್ನು ನಾವು ಪರಿಶೋಧನೆ ಮಾಡಿಕೊಂಡು ವಾಕ್ಯ ಪ್ರಕಾರ ನಮ್ಮ ಜೀವಿತ ಕಟ್ಟಿಕೊಂಡು ದೇವರಿಗೆ ಬದುಕೊಂಡು ಪ್ರೇರೆ. ಇಲ್ಲಿ ಚಿಕ್ಕ ಒಂದು ಸಂದೇಶವನ್ನು ಕೊಡ್ತಾ ಈ ಸಂದೇಶ ಇಲ್ಲಿಯೇ ಮುಕ್ತಾಯ ಮಾಡ್ತೇನೆ. ಒಂದು ಚಿಕ್ಕದಾಗಿ ಪ್ರಾರ್ಥನೆ ಮಾಡಿಕೊಂಡು ಈ ಕೂಟವನ್ನು ಮುಕ್ತಾಯ ಮಾಡಿಕೊಳ್ಳೋಣ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ. ಮಹಾಪರಿಶುದ್ಧನಾಗಿರ್ತಕ್ಕಂಥ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ನಿಮಗೆ ವಂದನೆಗಳು, ಸ್ತೋತ್ರಗಳು ತಂದೆಯಾಗಿರುವ ದೇವರೇ, ಇಲ್ಲಿವರೆಗೂ ನಿಮ್ಮ ಅಮೂಲ್ಯವಾದಂಥ ಮಾತುಗಳು ಪ್ರಕಟಿಸಿಕೊಳ್ಳುವ ಅವಕಾಶವನ್ನು ಕಲ್ಪಿಸಿಕೊಟ್ಟಿರು ತಂದೆ. ನಿಮ್ಮ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಅದೇ ರೀತಿ ಪ್ರಭು, ಇಲ್ಲಿವರೆಗೂ ಶ್ರದ್ಧೆಯಿಂದ ನಿನ್ನ ಮಕ್ಕಳು ನಿನ್ನ ಮಾತುಗಳನ್ನು ಆಲೋಚನೆ ಮಾಡಿದ್ದಾರೆ ಪ್ರಭು. ಯಾಕಂದರೆ ನಮ್ಮ ಆತ್ಮಗಳನ್ನು ರಕ್ಷಿಸುವಂಥದ್ದು ನಾನಲ್ಲ, ದೇವರ ವಾಕ್ಯ ಅಂತೇಳಿ ತನ್ನ ವಾಕ್ಯದಲ್ಲಿ ಎಚ್ಚರಿಕೆ ಮಾತು ಕೊಡ್ತಿದ್ರು ಪ್ರಭು. ಯಾಕಂದರೆ ನಮ್ಮನ್ನು
ಪಾಪದಿಂದ ನಿತ್ಯ ನರಕದಿಂದ ತಪ್ಪಿಸುವುದಕ್ಕೆ ದೇವರ ವಾಕ್ಯಕ್ಕೆ ಮಾತ್ರ ಸಾಮರ್ಥ್ಯ ಅಂತ ಹೇಳಿ ತಿಳ್ಕೊಂಡಿದ್ದಾರೆ. ಅಯ್ಯ, ನಿಮ್ಮನ್ನು ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಗಳನ್ನು ಆಲೋಚನೆ ಮಾಡಿದ್ದಾರೆ. ಎಲ್ಲ ಆಲೋಚನೆ ಮಾಡಿದ ಪ್ರತಿಯೊಂದು ಮಕ್ಕಳನ್ನು ಜ್ಞಾಪಕ ಮಾಡಿಕೊಳ್ಳಿ ಪ್ರಭು. ಪ್ರತಿಯೊಬ್ಬರು ನಿಮಗೋಸ್ಕರ ಆತುರ ಪಡ್ಡಾಕ, ಈ ಲೋಕದ ವ್ಯವಹಾರದಲ್ಲಿ, ಈ ಲೋಕವನ್ನು ಪ್ರೀತಿಸಿದ ಹಾಗೆ ಲೋಕದಲ್ಲಿರ್ತಕ್ಕಂಥ ಹಣದ ಆಶೆಗಳು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ ಅಂತೇಳಿ ನಿಮ್ಮ ವಾಕ್ಯ ಹೇಳುತ್ತದೆ. ಹಾಗಾಗಿ ಅಯ್ಯ, ನಿಮ್ಮನ್ನೇ ಪ್ರೀತಿಯಲ್ಲಿ ಇಟ್ಟುಕೊಂಡು, ನಿಮ್ಮನ್ನೇ ಮುಂದಿಟ್ಟುಕೊಂಡು ನಿಮಗಾಗಿ ಬದುಕುವಾಕೆ ನಮ್ಮೆಲ್ಲರಿಗೂ ಕೃಪೆ ತೋರಿಸ್ತೀರಂತೇಳಿ ಈ ಚಿಕ್ಕ ಪ್ರಾರ್ಥನೆ ಮನವಿ ನಿಮ್ಮ ಪಾದ ತಿಡುತ್ತಾ ಈ ಪ್ರಾರ್ಥನೆಯು ಯೇಸು ಕ್ರಿಸ್ತರವರ ನಾಮದಲ್ಲಿ ಪ್ರಾರ್ಥನೆ ಬಿಡುತ್ತೇವೆ, ನಮ್ಮ ಪರಲೋಕದ ತಂದೆ. ಆಮೇನ್.